ಮನ್ಸನ ಜೀವ ನೀ ನುಡಿಸಿ ಆಡಾಕ ಡಮರುವಾಗ್ಯಾವ ಯಾಕ ಶಿವಲಿಂಗ ನಡೆಸುತ್ತಿ ಹಂಗ ಏನೇನೋ ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿ ತಾಳ ಉರುಳಿಸಿ ತಾಳ ನಡೆಸಿದಿ ಬಾಳ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ ನಾವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲ ತಂತಾನೆ ಬಂದಲ್ಲ ನೀನು ನಗಬೋದ ನಾನಾಗಿ ಅಳಬೋದ ಹೇ ಶಿವ ಜೀವವ ನಾಡುತ್ತೀಯಾಕೋ ಶಿವ ಕನಸು ಒಡೆದಾವ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ ಹೂ ಮುಳ್ಳು ಒಂದೇ ಗಿಡಕ ಹೆಂಗಾರ ಜೋಡಿಸಿಟ್ಟಿ ಭೇದ ನಮಗಿಲ್ಲೋ ನಿನ್ನಾಟ ಸರಿಯಿಲ್ಲ ನೀನು ವಿಷ ಕುಡಿದಿ ನಾವೂನು ಕುಡಿಬೇಕ ಹೇ ಶಿವ ಜೀವವ ಕಾಡುತ್ತೀಯಾಕೋ ಶಿವ ಕನಸು ಒಡೆದಾವ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ ಧನ್ಯವಾದಗಳು. ಶಾಲೆ ನಮ್ದು ಕನ್ನಡ ಮಾಧ್ಯಮ ಹಾಡಲ್ಲೇ ಕೋರುವೆ ನಿಮಗೆ ಸುಸ್ವಾಗತಮ್ಮ ಎಷ್ಟು ಚಂದ ಐತಿ ನೀವು ತೋರಿಸೋ ಪ್ರೀತಿ ನಿಮ್ಮೆಲ್ಲರಿಗೂ ನಮ್ಮ ನಮನ ಪ್ರಾರಂಭಿಸುವ ಹೆಮ್ಮೆ ಶಾಲೆ ನಮ್ಮ ಗಾಯತ್ರಿ ಶಾಲೆಯ ಉತ್ಸವಗಳ ಜೋರಾಗಿ ನಡೆಸಿ ಎಷ್ಟು ಚಂದ ಐತಿ ನಾವು ಕಲಿಯೋ ರೀತಿ
ಗುರುಕುಮಾರ ಸ್ವಾಮಿ ನಿನಗೆ ವಂದನಾ. ಸಮಾಜ ಸೇವೆಗಾಗಿ ಮಹಾ ತ್ಯಾಗಮಯ ಜೀವನ. ಎನ್ನ ತನುಮನ ನಿಮ್ಮ ಪಾದ ಕರ್ಪಣ. ಎನ್ನ ತನುಮನ ನಿಮ್ಮ ಪಾದ ಕರ್ಪಣ. ಹಾನಗಲ್ಲ ಗುರುಕುಮಾರ ಸ್ವಾಮಿನಿಗೆ ವಂದನಾ. ಸಮಾಜ ಸೇವೆಗಾಗಿ ಮಹಾ ತ್ಯಾಗಮಯ ಜೀವನ. ಎನ್ನ ತನುಮನ ನಿಮ್ಮ ಪಾದ ಕರ್ಪಣ. ಎನ್ನ ತನುಮನ ನಿಮ್ಮ ಪಾದ ಕರ್ಪಣ. ಸ್ವಾಮಿ ನೀನು ಪಾದವಿಟ್ಟ ನೆಲವು ಪಾವನ. ಸ್ವಾಮಿ ನೀನು ಪಾದವಿಟ್ಟ ನೆಲವು ಪಾವನ. ಅಂತೆಯ ಶಿವಯೋಗ ಮಂದಿರವ ಸ್ಥಾಪನ. ಅಂತೆಯ ಶಿವಯೋಗ ಮಂದಿರವ ಸ್ಥಾಪನ. ಯಾರು ನಿನಗೆ ಸಾಟಿ ಗುರುಕುಮಾರ ನಾಮವೇ ಘನ. ಬಾರೋ ಮತ್ತೆ ಧರಣಿ ಬಯಸಿದೆನ್ನರು ಮನ. ಲೀಲಲೋಲನ ಸ್ವಾಮಿ ಗುರುಕುಮಾರನ. ಲೀಲಲೋಲನ ಸ್ವಾಮಿ ಗುರುಕುಮಾರನ. ನಮ್ಮ PKP ಅಧ್ಯಕ್ಷರಾದಂಥ ಸಹೋದರ ಶ್ರೀಶೈಲಗೌಡ ಬಿರಾದಾರ್ ಅವರೇ, ಈ ಮನ್ಮಾನ್ಯ ನಿವೃತ್ತರಾದಂಥ ಪ್ರಾಚಾರ್ಯರು ನಮ್ಮ ಕೊಬ್ಬಣ್ಣಗೌಡ ಪಾಟೀಲ್ ಅವರೇ, ನಮ್ಮ ಊರದಲ್ಲಿ ಗ್ರಾಮ ದೈವತೆ ಆದಂಥ ಮಲ್ಲಿಕಾರ್ಜುನ ದೇವಾಲಯ ಟ್ರಸ್ಟ್ ಅಧ್ಯಕ್ಷ ಆದಂಥ ನಾಗಪ್ಪಗೌಡ ಬಿರಾದಾರ್ ಅವರೇ, ಸರಾಫೆ ಅಂಗಡಿ ಮಾಲೀಕರಾದಂಥ ಸಂಗಮೇಶ್ ಬಡಗೇರ್ ಅವರೇ, CRP ನಮ್ಮ ಇಂಡಿಯವರೇ ಇದ್ದಾರೆ ಅವರು, ಮನಗಂಡಿ ಅವ್ರಿಗೆ ಸೈನಿಕರನ್ನೋನು ಅಥವಾ ನಮ್ಮ ದೇಶ ರಕ್ಷಣೆ ಮಾಡೋರನ್ನೋನು. ಪಕ್ಕದಲ್ಲಿ ಆಚೆ ಕಡೆ ಇವರು ದಶವಂತ ದೊಡ್ಡ ಶಾಲೆ ಇತ್ತು ಅವ್ರದ್ದು, ಭಾಳ ಸಂಸ್ಥೆ ದೊಡ್ಡದು ಚೆನ್ನಾಗಿ ನಡೆಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಮಾಡುತ್ತೇನೆ. ಆಚೆ ಕಡೆ ನಮ್ಮ ಹುಣಸ್ಗಿ ಸರ್ ಬಂದಿದ್ದಾರೆ, ಅವರಿಗೆ ಸ್ವಾಗತವನ್ನು ಮಾಡುತ್ತೇನೆ. ಶಂಕರ ಬೋರಾಮಣಿ ಅವರಿಗೆ ಎಲ್ಲ ಊರಾಗ MLA ಅಂತಾರೆ, ಅವರಿಗೆ ಸ್ವಾಗತವನ್ನು ಮಾಡುತ್ತೇನೆ. ಆಚೆ ಕಡೆ ಯಾರದ ಉಳಿದ ಎಲ್ಲ ನಮ್ಮವರೇ ಅದಾರ. ಈಗ ಹೆಸರು ತಗೋತ್ ಕೂತ್ರೆ ಸಮಯ ಆಗತ್ತಾ, ಹುಡುಗರ ಮುಂದೆ ಕಾರ್ಯಕ್ರಮ ನಿಲ್ಲುತ್ತ. ಈಗ ಪ್ರಾಸ್ತಾವಿಕ ಭಾಷಣ ಮಾಡಬೇಕಾದ್ರೆ ಸಮಯ ಇಲ್ಲೀಗ, ಅದನ್ನು ಸ್ವಲ್ಪ ಮಾತಾಡ್ತೀನಿ, ಅಗದಿ ಸ್ವಲ್ಪ. ಈಗ ನೋಡ್ರಿ, ಶಾಲೆ ಪದ್ಧತಿನೇ ಬೇರೆ ಆಗೈತಿ. ಭೀಮಣ್ಣ ನೀವು ಕಲಿಯೋ ಮುಂದೆ ಹೆಂಗಿತ್ರಿ? ಈ ರೀತಿ ಸ್ನೇಹ ಸಮ್ಮೇಳನ ನಾವು ಮಾಡೇ ಇಲ್ಲ. ಅವೇನು ಆ ಶಾಲೆ ಕಮಿಟಿ ಯಾರಿಗಾರೆ ಚಲೋ ಚಲೋ ಮಾತಾಡೋರಿಗೆ ಕರೆಸ್ತಿದ್ರು, ನಮಗೆ ಅಲ್ಪೋಪಹಾರ ಕೊಡ್ತಿದ್ರು. ನಾ ಬರೋ ಇವು ಇಂಥ ಡ್ರೆಸ್ ಎಂದು ಹಾಕ್ಕೊಂಡಿದ್ದಿಲ್ಲ, ಅದೇ ಖಾಕಿ ಪ್ಯಾಂಟ್ ಬಿಳಿ ಶರ್ಟ್, ಅದೇ ಸ್ನೇಹ ಸಮ್ಮೇಳನ ಇರಲಿ. ಈಗ ಬದಲಾವಣೆ ಆಗಿದೆ, ಇನ್ನೂ ಬದಲಾವಣೆ ಆಗಬೇಕು. ಈಗ ನಾವು ಬೆಂಗಳೂರು ಸಿಟಿ ಒಳಗೆ ಹೋದ್ರೆ ಅಲ್ಲಿ ಹುಡುಗರು ನಮ್ಮ ಹುಡುಗರು ವ್ಯತ್ಯಾಸ ಡ್ರೆಸ್ನಾಗ ಇದ್ದಿರ್ಬೋದು, ಆದ್ರೆ ನಮ್ಮ ಹುಡುಗರು ಮುಂಚೆ ನೋಡಿವಾಗ ಅದಾರ. ಒಂದೇ ಮಾತನ್ನ ಹೇಳ್ತೀನಿ, ಈ ಕೆಲವು ಹುಡುಗರು ಬರೀ ನೋಡ್ರಿ, ನೀವು 2 ಬುಕ್ಕ ಹಿಡ್ಕೊಂಡು ಇಂಡಿಗೆ ಹೋಗ್ತೀನಿ, ನಾ ಆರ್ಟ್ಸ್ ಮಾಡ್ತೀನಿ, ಅದೇನು ನಡೆಯಂಗಿಲ್ರಿ ತಮ್ಗಳೇ. ಈಗ ನೀವು ಜಪಾನ್ ಜರ್ಮನಿ ಅಲ್ಲಿ ಹುಡುಗರಿಗೆ ನೋಡಿದ್ರೆ ಅವು ಎಷ್ಟು ಈ IT ಕ್ಷೇತ್ರದಾಗಲಿ ಎಲೆಕ್ಟ್ರಾನಿಕ್ ಗುಡ್ಸ್ ನಿರ್ಮಾಣ ಮಾಡುವಂಥ ಇದ್ರೊಳಗಾಗಲಿ ಭಾಳ ಮುಂದೆ ಹೋಗ್ಯಾರ. ಇನ್ನೂ ಭಾಳ ಬದಲಾವಣೆ ಆಗ್ಬೇಕಿನ್ನ. ಈ ಹಳ್ಳಿ ವಾತಾವರಣ ಹುಡುಗರು ಬಿಟ್ಟು ಈಗ ನೋಡ್ರಿ ಒಕ್ಕಲ್ತನ ಮಾಡೋರು ಮಾಡ್ತಾರೆ. ಒಕ್ಕಲ್ತನ ಬೇಕೇ ಬೇಕು. BSc ಅಗ್ರಿ ಆಗಿ ನೀವು ಮಾಡ್ರಿ, ಪಾಲಿ ಫಾರ್ಮ್ ಮಾಡ್ರಿ, ಅವಾಗ ನಿಮಗೆ ಯಾವಾಗ ಉತ್ಪನ್ನ ಬರುತ್ತೆ. 50 ಎಕರೆ ಭೂಮಿ ನನಗೆ ಐತಿ, ಉತ್ಪನ್ನ ಏನೂ ಇಲ್ಲ. ಈಗನು ಮುಂದುವರೆದು ಹೇಳ್ತೀನಿ, ನಿಮ್ಗೆ ಭಾಳ ಹೇಳಂಗಿಲ್ಲ. ನೀವು ಏನಾಗಬೇಕತ್ತೀರಿ?
ನಮ್ಮ CRPF ಹನಗಂಡಿಯವರು ಬಂದು ನಿಂತಾರ ಇಲ್ಲಿ ಸ್ವಲ್ಪ ಇವು ಈ ತರ ಆಗ್ಬೇಕಂತೀರೋ ಇಲ್ಲೋ ಅದು ವಿಚಾರ ಮಾಡ್ರಿ. ದೇಶ ರಕ್ಷಣೆ ಮಾಡ್ತಾರ ಅವರು, ನಿಮಗೆ ಮನಿನ ರಕ್ಷಣೆ ಮಾಡೋದಾಗಂಗಿಲ್ಲ, ಊರಿನ ರಕ್ಷಣೆ ಮಾಡೋದಾಗಂಗಿಲ್ಲ. ನೋಡ್ರಿ ಆದರ್ಶ, ಅವ್ರದ್ದು ಆದರ್ಶ ತಗೋರಿ. ಭೀಮಣ್ಣ ನೋಡ್ರಿ, ಭೀಮಣ್ಣ ಇಲ್ಲಿ ನಮ್ಮ ಪಕ್ಕದ ಹಳ್ಳಿ ಅಗರ್ಖೇಡ್ ಬೇರೆ ಅಲ್ಲ, ನಮ್ಮ ಹಿರೇಬೇನೂರು ಬೇರೆ ಅಲ್ಲ, ಹಳ್ಳಿ ಹುಡುಗ. ಈಗ ನಿಂಬೆ ಬೆಳೆಗಾರ ಅಧ್ಯಕ್ಷರಾಗ್ಯಾರ, ಬೆಂಗಳೂರಾಗ ಅವ್ರದ್ದೊಂದು ಆಫೀಸ್ ಅದ. ಈಗ ಮನೆ ಅವ್ರು ಸರ್ಕಾರದವರು ಡಿಕ್ಲೇರ್ ಮಾಡ್ಯಾರ ಅವ್ರಿಗೆ ಮಂತ್ರಿ ಸ್ಥಾನ, ಅವ್ರಿಗೆ ಮಂತ್ರಿಗಳಿಗೆ ಏನೇನು ಸೌಲಭ್ಯ ಆ ಸೌಲಭ್ಯ ಕೊಡ್ಬೇಕ. ನಮ್ಮವ್ರು ಇದಾರ ಅವರು. ಅಷ್ಟೇನು ಎಜುಕೇಶನ್ ಎಷ್ಟಾಗೈತ್ರಿ ಅಣ್ಣ ನೋಡಗ ಅದು. ಈಗ ಮುಂದೆ ರಮೇಶ್ ಬಿರಾದಾರ ಸಾತಲ್ಗಾವದಾಗ ಇಂಥ ಒಳ್ಳೆ ಸ್ಕೂಲ್ ಕಟ್ಟಿದಾರ, ಅವ್ರದ್ದು ಪ್ರತಿಭೆ ನೋಡ್ರಿ. ನಮ್ಮ ದಯಾನಂದ ಗುರುಗಳು ಅವ್ರು ಇದು ಕೇಳ್ರಿ, ನೀವು ಪ್ರವಚನ ಕೇಳ್ರಿ. ಅವ್ರು ಸಣ್ಣವ್ರು ಅದಾರ, ನನಗಿಂತ ಸಣ್ಣವದಾರ ದಯಾನಂದ ಗುರುಗಳು. ಸಂಸ್ಕೃತ ಒಳಗೆ ಮುಂದದಾರ. ಯಾವ್ದು ಪೂಜಾ ಪಾಠ, ರುದ್ರ, ಯಾವ್ದು ಮನಿ ಪೂಜೆ ಎಲ್ಲಾನು, ಪಂಚಾಂಗ ಎಲ್ಲವೂ ಸರಿಯಾಗಿ ಹೇಳ್ತಾರೆ. ಅದವ್ರ ಅವ್ರದಾರ ಆದರ್ಶ ತಗೋರಿ. ಭೀಮರಾಯಗೌಡ ಗ್ರಾಮೀಣ ಬ್ಯಾಂಕಿನ ಡೈರೆಕ್ಟರ್ ಆಗ್ಯಾನ. ಆನಂತರ ಮುಂದೆ ಭೀಮರಾಯ ಮೇತ್ರಿ ಅವರು ನೋಡ್ರಿ, ದಾಳಿಂಬೆ ಸರಿಯಾಗಿ ಬೆಳಿತಾರ, ಉಳಿದು ಉತ್ಪನ್ನ ಒಳ್ಳೆ ತಗೋತಾರ. MLA ಕೂಡ ತಿರುಗಾಡ್ತಾರ. ನೀವು MLA ಕೂಡ ತಿರುಗಾಡ್ತೀರಾ? ಅದವ್ರು ಮಾಡ್ರಿ. ಒಂದು ಊರನ್ ಮಂದಿ ಕೆಲಸ ಮಾಡ್ಕೊಂತ ತಿರುಗಾಡ್ರಿ. ಆಚೆ ಕಡೆ ದಶವಂತ ಅವ್ರ ಅದಾರ. ಅವ್ರು ಇದಿಷ್ಟು ಶಿಕ್ಷಣ ಸಂಸ್ಥೆ ಎಷ್ಟು ಅವರು ಚೆನ್ನಾಗಿ ನಡೆಸ್ತಾರ, ಅವ್ರದವ್ರು ಒಂದು ಆದರ್ಶ ತಗೋಬೇಕು. ಈಗ ಹುಣಜಗಿ ಸರ್ ಬಂದಾರ, ಅವ್ರ ಮಾತು ಕೇಳ್ರಿ. ಈಗ ಮಾತಾಡೋರು ಅದಾರ. ಏನಾಗ್ಬೇಕಂತೀರಿ? ಇಷ್ಟೇ ವಿಚಾರ ಮಾಡ್ರಿ. ಹುಡುಗರು ತಾಯಿ ತಂದೆ ಸೇವೆ ಅಂತ ಮಾಡೇಬೇಕು, ಊರ್ ಸೇವೆ ಮಾಡೇಬೇಕು. ಅಣ್ತಮ್ರ ಒಳಗ ಜಗಳಾಡಬಾರ್ದು. ಎಷ್ಟು ಕಲಿತರ ಸಾಕು, ನೀವು ಭಾಳ ಮುಂದೆ ಹೋಗ್ತೀರಿ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಧಿದೇವತೆಯಾದ ಶ್ರೀ ಮರಳುಸಿದ್ದೇಶ್ವರರ ಒಂದು ನಮಸ್ಕಾರವನ್ನು ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾಗಿರುವ ಪೂಜ್ಯರ ಅಡಿದವರೆಗಳಿಗೆ ವಂದಿಸಿ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಈ ಗ್ರಾಮದ ಹಿರಿಯರೇ ಮತ್ತು ಗಣ್ಯರೇ, ಈ ದಿನ ಮಕ್ಕಳೇ ನಾನೇನ್ ಬಾಳ್ ಮಾತಾಡೋದಿಲ್ಲ. ಈಗೆಲ್ಲ ಒಂದ್ ಸ್ವಲ್ಪ ಜೇಕಾರ ಹಾಕ್ಬಿಡ್ರಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಈಗ 2 ನಿಮಿಷ ನನಗೆ ಮಾತನಾಡಲಿಕ್ಕೆ ಬೇಡ ಸರ್, ಲೇಟ್ ಆಗಿದೆ ಅಂದ್ರೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊದಲಿಗೆ ಸಂಸ್ಥೆಗೆ ಅಭಿವಂದಿಸ್ತೇನೆ. ಪ್ರತಿ ವರ್ಷದಂತೆ ಗಾಯತ್ರಿ ಹಿರಿಯ ಪ್ರಾಥಮಿಕ ಶಾಲೆಯು ಈ ವರ್ಷವೂ ಕೂಡ ಶಾಲಾ ವಾರ್ಷಿಕೋತ್ಸವ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಸುಮಾರು 6 ವರ್ಷಗಳ ಕಾಲ ನಾನು CRP ಆಗಿ ಇದೇ ಕ್ಷೇತ್ರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಇದೇ ಮೊಟ್ಟ ಮೊದಲ ಬಾರಿಗೆ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿರ್ತಕ್ಕಂಥದ್ದು. ಅದಕ್ಕೆ ಹಿಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಆಗಿರಲಿಲ್ಲ. ಸೊ ಕ್ಷಮಾ ಮಾಡಿ, ಈ ಸಲ ನಾನು ಭಾಗವಹಿಸಲೇಬೇಕು ಅನ್ನುವಂಥ ಒಂದು ಹಠವನ್ನು ಇಟ್ಕೊಂಡು ಬಂದಿದ್ದೇನೆ. ಅದಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಮೊದಲಿಗೆ ಸಂಸ್ಥೆಗೆ ನಾನು ಅಭಿನಂದನೆಗಳು ಕೂಡ ಸಲ್ಲಿಸ್ತೇನೆ. ಮಕ್ಕಳೇ, ಈ ಶಾಲಾ ವಾರ್ಷಿಕೋತ್ಸವ ಅನ್ನುವಂಥದ್ದು ಮತ್ತೇನಿಲ್ಲ, ನಿಮ್ಮೆಲ್ಲರನ್ನ ರಂಜಿಸಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ನಾವೆಲ್ಲರೂ ಪಾದಾರ್ಪಣೆ ಮಾಡಬೇಕಾಗಿರುವುದರಿಂದ ನಿಮ್ಮಲ್ಲಿರ್ತಕ್ಕಂಥ ಕೌಶಲವನ್ನ ಬಿಂಬಿಸಿ ಈ ವೇದಿಕೆಯ ಮೇಲೆ ತಾವೆಲ್ಲರೂ ಸಾದರಪಡಿಸಬೇಕಾಗ್ತೈತಿ. ಆ ಸಾದರಪಡಿಸಲಿಕ್ಕೆ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮನೇ ಅದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ. ಅದಲ್ಲದೆ ಈ ಶೈಕ್ಷಣಿಕ ವರ್ಷದಲ್ಲಿ ಈ ಗಾಯತ್ರಿ ಹಿರಿಯ ಪ್ರಾಥಮಿಕ ಶಾಲೆಯು ಮಕ್ಕಳಿಗೆ ಏನೆಲ್ಲ ಒಂದು ಕಲಿಸಿದೆ, ಏನೆಲ್ಲ ಒಂದು ಪ್ರೋತ್ಸಾಹಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದೆ, ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಯಾವ ಕಾರ್ಯಕ್ರಮಗಳನ್ನ ಅವರು ಆಯೋಜನೆ ಮಾಡಿಕೊಂಡಿದ್ದಾರೆ, ಅದೆಲ್ಲವೂ ಕೂಡ ಎಲ್ಲ ಪಾಲಕರ ಸಮ್ಮುಖದಲ್ಲಿ ಈ ದಿನ ಅದನ್ನ ಸಾದರವನ್ನ ಪಡಿಸಿಕೊಂಡು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಮತ್ತೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿ ಈ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಈ ಭಾಗದಲ್ಲಿ ನಾವು ಗಾಯತ್ರಿ ಪ್ರಾಥಮಿಕ ಶಾಲೆ ಮತ್ತೆ ರಾರಾಜಿಸುವಂತ ಒಂದು ಪ್ರಕ್ರಿಯೆಗೆ ಹೆಜ್ಜೆ ಇಡುವಂತ ಒಂದು ಮುಖ್ಯ ಪ್ರಯತ್ನವೇ
ಈ ಶಾಲಾ ವಾರ್ಷಿಕೋತ್ಸವ ಆಗಿರುವುದರಿಂದ ಈ ಶಾಲಾ ವಾರ್ಷಿಕೋತ್ಸವದ ನಂತರ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಈ ಸಂಸ್ಥೆಗೆ ಸುಮಾರು 300ಕ್ಕಿಂತ ಹೆಚ್ಚು ಸಂಖ್ಯೆಯನ್ನ ಕ್ರೋಢೀಕರಣಗೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆಯಾಗಿ ಹೊರಹೊಮ್ಮಲಿ ಅನ್ನುವಂತ ಒಂದು ಆಶೆಯನ್ನು ವ್ಯಕ್ತಪಡಿಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆ ಅಭಿವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಹೆಸರಿನಂತ ಇದ್ದ ಗಾಯತ್ರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬೇನೂರು ಸಾನ್ನಿಧ್ಯ ವಹಿಸಿದಂಥ ವೇದಮೂರ್ತಿ ದಯಾನಂದ ನಮ್ಮ ಗುರುಗಳು ಹಿರೇಮಠ್ ಹಾಗೂ ಸಾನ್ನಿಧ್ಯ ವಹಿಸಿದಂಥ ರೇವಣಯ್ಯ ಹಿರೇಮಠ್ ಹಿರೇಬೇನೂರು ಅಧ್ಯಕ್ಷರು ಅಥವಾ ಈ ಶಾಲೆಯ ಮಾಲಕರು BS ಪಾಟೀಲ್ ಅಧ್ಯಕ್ಷರು, ಮರಳು ಸಿದ್ದೇಶ್ವರ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂಥ BS ಪಾಟೀಲ್ ರೀ, ಎಲ್ಲರೂ ಹೆಸರಿಲ್ಲ ಅದಾವ, ಲೇಟ್ ಆಗ್ತಾವ, ಸಣ್ಣ ಮಕ್ಕಳು ಅದಾವ್ರಿ, ಅದಕ್ಕೆ ಟೈಮ್ ಭಾಳ ಆಗಬಾರ್ದು, ಬೇಜಾರ ಆಗಬಾರ್ದು. ಸಣ್ಣ ಮಕ್ಕಳಿಗೆ ತಿಳ್ಕೊಂಡು ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಸ್ನೇಹ ಸಮ್ಮೇಳನ ಅಂದರೆ ಏನು? 1ನೇ ಕ್ಲಾಸಿನಿಂದ 2ನೇ ಕ್ಲಾಸಿಗೆ, 2ನೇ ಕ್ಲಾಸಿನಿಂದ 3ನೇ ಕ್ಲಾಸಿಗೆ ದರ ವರ್ಷ ಇದು ಒಂದು ಮಾಡ್ಕೊತ ಬರೋ ಪದ್ಧತಿ. ನಮ್ಮ ಈ ಅಧ್ಯಕ್ಷರು ಹೇಳ್ದಂಗೆ ಇನ್ನು 10 ವರ್ಷಿಗೆ ಈ ಫಂಕ್ಷನ್ ಸಹಿತ ಇರಲ್ಲತ್ತ ನನಗೆ ಅನ್ನಿಸ್ತದ. ಕಾರಣ ಅಂದ್ರೆ ಈ ಕಂಪ್ಯೂಟರ್ ಇದ್ದ ಬಂದು ಅಂದ್ರೆ ಎಲ್ಲರೂ ಮನ್ಯಾಗ ಜಪಾನ್, ಜರ್ಮನ್, ಅದು BS ಪಾಟೀಲ್ ಹೇಳ್ದಂಗೆ ಅಲ್ಲಿ ಇದು ಹೊಸ MLAಗಳು MP ಗಳು ಹೋಗಿ ಬಂದಿರ್ತಾರೆ. ಅವ್ರದ್ದು ಕೇಳಿದ್ರೆ ಅಲ್ಲಿ ಮನೆಯೊಳಗೆ ಕೂತು ಕಂಪ್ಯೂಟರ್ದಾಗ ಅಭ್ಯಾಸ ಮಾಡ್ತಿರ್ತಾರೆ. ಅಂಥ ಕಾಲ ಇಲ್ಲಿ ನಮ್ಮಲ್ಲಿ ಬರಲಿ, ಎಲ್ಲ ವಿದ್ಯಾರ್ಥಿಗಳು ಕಂಪ್ಯೂಟರ್ ಮ್ಯಾಗ ಶಿಕ್ಷಣ ಕಲೀಲಿ ಅಂತ ಹೇಳಿ ಯಾಕೆ ನನಗೆ ಭಾಳ ಸಂತೋಷ ಆಯಿತು. ಇಂಥ ಸಣ್ಣ ಶಾಲೆಯೊಳಗೆ ಪಾಟೀಲರು ಯಾಕಂದ್ರೆ ಒಂದು ಸಂಸ್ಥಾ ನಡೆಸಬೇಕಾದಂಥ ಭಾಳ ಹೈರಾಣದ. ನಮ್ಗೆ ನಮ್ಮ ಅಗರ್ ಕೇಳಿದಾಗ ನಾನೇ ಅಲ್ಲಿ ಶಂಕರಲಿಂಗ ಸಂಸ್ಥೆ ಚೇರ್ಮನ್ ಇದ್ದೀನಿ, ಅದರ ನನಗೆ ಅನುಭವ ಅದ. ಆದರೆ ಸಂಸ್ಥಾ ನಡೆಸಬೇಕಾಯ್ತು ಅಂದ್ರೆ ಎಲ್ಲ ಮಾಸ್ತರ್ ಜನರು ಒಳ್ಳೆಯವರು ಸಿಗಬೇಕು, ಮತ್ತು ಅವರು ಪಗಾರ ಕೊಡಬೇಕು, ಮಕ್ಕಳಿಗೆ ಒಂದು ಕಾಪಾಡಬೇಕು. ಏನಾರೇ ಅಕಸ್ಮಾತ್ ತಾವು ಓಡ್ಕೋತ ಹೋಗಿ ಬಿದ್ದು ಅಂದ್ರೆ ಆ ಸಂಸ್ಥೆ ಮ್ಯಾಗ ಬರ್ತದೆ, ಆ ಟೀಚರ್ಗಳ ಮ್ಯಾಗ ಬರ್ತದೆ. ಕಾಳಜಿ ಬಹಳ ಒಂದು ಇದರಿಂದ ನಡಿಬೇಕಾಗ್ತದೆ. ಪಾಟೀಲರು ನಾವು ಭಾಳ ದಿನ ಅವರು ಹೊಸದಾಗಿ ಬಂದಾಕ್ರೆ ನಾವು ಅವರು ಭಾಳ ಒಡನಾಡಿದ್ದೆವು. ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡೋ ಮುಂದೆ ಅವರು ನಾವು ಕೂಡಿ ಭಾಳ ತಿರುಗಾಡಿದೆವು. ಅವ್ರದ್ದು ಸ್ವಭಾವ ನೋಡಿದ್ರೆ ಒಂದು ಹಠವಾದಿ. ಈ ಶಾಲೆ ಇಂದಿಲ್ಲ ನಾಳೆ ತಾಲೂಕದಾಗ ಒಂದು ಉಜ್ವಲ ಶಾಲೆ ಆಗಿ ಬೆಳೀಲಿ ಅಂತೇಳಿ ಆ ಸಿದ್ದೇಶ್ವರನಲ್ಲಿ ಪ್ರಾರ್ಥಿಸಿ ನಾ ಈಗ ಒಂದು ಫಂಕ್ಷನ್ದೊಳಗೆ ನಡಬಾರ್ಕೆ ಎದ್ದು ಹೋಗೋದು ಅಂದ್ರೆ ಆ ಫಂಕ್ಷನ್ಗೆ ಅಗೌರವ. ನಾ ಕ್ಷಮಾ ಕೇಳ್ಕೊತೀನಿ. ಇಂಡಿ ಒಳಗೆ ಒಂದು ಕ್ರಿಕೆಟ್ ಟೂರ್ನಾಮೆಂಟ್ ಅದ, ಅದಕ್ಕೆ ನಾ ಎಷ್ಟೊತ್ತಿದ್ರೆ ಹೋಗೋಣ, ಒಂದು 15 ನಿಮಿಷನಾಗ ಬರ್ತೀನಿ ಅಂತ ಹೇಳೀನಿ. ತಾವೆಲ್ಲರೂ ವೇದಿಕೆ ಮುಂದೆ ಕೂತಂಥವರು ಗಣ್ಯರು ಹಾಗೂ ಈ ಶಾಲೆಯ ಅಧ್ಯಕ್ಷರು ಹಾಗೂ ವಿದ್ಯಾಭ್ಯಾಸ ಹೇಳುವಂಥ ಗುರುಗಳು ಎಲ್ಲರೂ ನನ್ನನ್ನು ಕ್ಷಮಿಸ್ತೀರಿ ಅಂತ ತಿಳ್ಕೊಂಡು ತಮಗೆಲ್ಲರಿಗೆ ಧನ್ಯವಾದ ಅರ್ಪಿಸಿ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಸಂಘ ಹಿರೇಬೇವನೂರು ಈ ಸಂಸ್ಥೆಯ ಗಾಯತ್ರಿ ಹಿರಿಯ ಪ್ರಾಥಮಿಕ ಶಾಲೆಯ 25-26ನೇ ಸಾಲಿನ ವಾರ್ಷಿಕೋತ್ಸವದ ಸಮಾರಂಭಕ್ಕೆ ಗಣ್ಯರಾಗಿ ಪೂಜ್ಯರು ಆಗಮಿಸಿದ್ದಾರೆ. ಮೊಟ್ಟ ಮೊದಲಿಗೆ ವೇದಮೂರ್ತಿ ದಯಾನಂದ ಸ್ವಾಮಿಗಳು, ಆನಂತರ ರೇವಣಯ್ಯ ಕೋರಣ್ಣಯ್ಯ ಹಿರೇಮಠ್ ಸ್ವಾಮಿಗಳು, ಆನಂತರ ಈ ಸಂಸ್ಥೆಯ ಅಧ್ಯಕ್ಷರಾದಂಥ BS ಪಾಟೀಲರು, ಅದರಂತೆ ಇನ್ನಿತರ ಎಲ್ಲ ಗಣ್ಯ ಮಾನ್ಯರೇ, ಪಾಲಕರೇ, ಶಿಕ್ಷಕ ಬಂಧುಗಳೇ ಮತ್ತು ಅತ್ಯಂತ ನೆಚ್ಚಿನ ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮದೊಳಗೆ ಮಾತಾಡಬೇಕು ಅಂಥೇಳಿ ಅಧ್ಯಕ್ಷರು ಇವತ್ತು ಯಾಕೋ ಒತ್ತಾಯ ಮಾಡಿದ್ರು. ಅದಕ್ಕಾಗಿ ನಾನು ಒಂದು 4 ಮಾತುಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ.
ನಿಮ್ಮ ಹಾಗೆ ನಾನು ಇದೇ ಹಿರೇಬೇವನೂರದಲ್ಲಿ ಹುಟ್ಟಿ ಆ ಪ್ರೈಮರಿ ಸ್ಕೂಲ್ನಲ್ಲಿ 7ನೇ ತನಕ ಶಾಲೆ ಕಲಿತೆ ಹೋಗಿದ್ದೀನಿ. ಇವತ್ತು ಶಿಕ್ಷಣ ಅಂದ್ರ ಬಹಳಷ್ಟು ಬದಲಾವಣೆಗಳಾಗ್ಲಿಕತ್ಯಾವ. ಆ ಬದಲಾವಣೆಗಳು ಒಳ್ಳೆಯ ಪರಿಣಾಮ ಬೀರ್ತಾವೋ ಕೆಟ್ಟ ಪರಿಣಾಮ ಬೀರ್ತಾವೋ ಅದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಿದ್ದೇವೆ ಎಲ್ಲಾ ಶಿಕ್ಷಣ ತಜ್ಞರು. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ಬೇಕಂತಂದ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಭೂತ ಈಗ ನಮಗೆ ಹೆದರಿಸ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕೃತಕ ಬುದ್ಧಿಮತ್ತೆ, ಎಲ್ಲಕ ಮಷಿನ್ಸ್. ಹಾಗಾದ್ರೆ ದುಡಿಯವ್ರು ಏನ್ ಮಾಡ್ಬೇಕು? ದುಡಿಯುವ ಕೈಗಳು ಎಲ್ಲಿಗೆ ಹೋಗ್ಬೇಕು? ಮೊಟ್ಟ ಮೊದಲಾಗಿ ಆ ಸಾಫ್ಟ್ವೇರ್ ಎಂಜಿನಿಯರ್ಸ್ಗಳಿಗೆ ಅಟ್ಯಾಕ್ ಮಾಡ್ತದದು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತ ನಾವು ಇಡೀ ವಿಶ್ವವೇ ಒಂದು ಊರಿದ್ದಂಗ. ಅಮೇರಿಕಾಕ್ ನೆಗಡಿ ಬಂತಂದ್ರೆ ಭಾರತಕ್ಕೆ ಜ್ವರ ಬಂದಿರ್ತಾವ. ಬಹಳಷ್ಟು ಬದಲಾವಣೆಗಳಾಗ್ಲಿಕತ್ಯಾವ. ನಾವು ಸೂಕ್ಷ್ಮ ಸನ್ನಿವೇಶದೊಳಗ ಸೂಕ್ಷ್ಮ ಪರಿಸ್ಥಿತಿಯೊಳಗಿದ್ದೇವೆ. ಅದಕ್ಕೆ ಈ ಶಿಕ್ಷಣ ಮೊದಲ ಬಹಳ ಸುಲಭ ಸಿಂಪಲ್ ಆಗಿತ್ತು, ಸೌಲಭ್ಯಗಳು ಇರಲಿಲ್ಲ. ಇವತ್ತು ನೀವು ಸುದೈವಗಳಿದ್ದೀರಿ, ನಿಮಗೆ ಬಹಳಷ್ಟು ಸೌಲಭ್ಯಗಳು ಸಿಗ್ತಾ ಇವೆ. ಅದಕ್ಕೆ ಸಂತೋಷದ. ಈ ಶಿಕ್ಷಣ ಅನ್ನೋದು ಯಶಸ್ವಿ ಆಗ್ಬೇಕಾದ್ರೆ ಈ ಶಿಕ್ಷಣದಿಂದ ಪ್ರಯೋಜನ ಮತ್ತು ಫಲ ನಮಗೆ ಸಿಗಬೇಕಂದ್ರೆ ಮುಖ್ಯವಾಗಿ ಪಾಲಕರು, ಶಿಕ್ಷಕರು, ವಿದ್ಯಾರ್ಥಿಗಳು, ಸರ್ಕಾರ ಈ 4 ಆಧಾರ ಸ್ತಂಭಗಳಿದ್ದ ಹಾಗೆ 4 ಜನರ ಸಹಕಾರ ಸಂಪೂರ್ಣವಾಗಿದ್ರೆ ಶಿಕ್ಷಣ ಯಶಸ್ವಿ ಆಗ್ತದ. ಶೈಕ್ಷಣಿಕ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಮಾಡ್ತದ. ಅದಕ್ಕೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳಿಗೆ 2 ಮಾತು ಹೇಳ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಇವತ್ತು ನಗರದ ವಿದ್ಯಾರ್ಥಿಗಳು ಸುಪೀರಿಯರ್, ಶ್ರೇಷ್ಠ, ಅವ್ರು ನಮ್ಗಿಂತಲೂ ಭಾರಿ ಇರ್ತಾರ ಅಂತ ನಿಮ್ಮಲ್ಲಿ ಕೀಳರಿಮೆ ಇಟ್ಕೋಬೇಡ್ರಿ. ಯಾಕಂತಂದ್ರ ಎಲ್ಲರ ತಲೆಯೊಳಗ ಒಂದೇ ಮೆದುಳು ಇರ್ತದ, ಒಂದು ಪಾವು ಕಿಲೋ. ಯಾರು ನಾವು ಅದಕ್ಕೆ ಕೆಲಸ ಕೊಡ್ತೇವು ಅದು ವಿಕಸಿತಗೊಳ್ತದ, ದೊಡ್ಡದಾಗ್ತದ, ಸ್ಮರಣ ಶಕ್ತಿ ಹೆಚ್ಚಾಗ್ತದ. ಯಾರು ಓದ್ಕೋತ ಹೋಗ್ತಾರಲ್ಲ ಅವರು ಸ್ಮರಣ ಶಕ್ತಿ ಮತ್ತು ಬುದ್ಧಿಮತ್ತೆ ಹೆಚ್ಚಾಗ್ತದ. ಅದಕ್ಕೆ ನೀವು ಯಾವಾಗ್ಲೂ ಅಧ್ಯಯನದೊಳಗ ತೊಡಗಬೇಕು. ಅಂದ್ರ ನಿಮ್ಮ ಮೆದುಳು ಉತ್ತಮ ಅಥವಾ ಪ್ರತಿಭಾವಂತರಾಗಿ ಹೊರಹೊಮ್ಮತದ. ಅದಲ್ಲೇ ಇವತ್ತು ನೀವು ಎಲ್ಲರೂ ದೇವಸ್ಥಾನಗಳ ನೋಡಿರಬಹುದು. ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ಅಲ್ಲಿ ಆ ಹೊಸ್ತಿಲು ಅಂತ ಒಂದು ಕಲ್ಲದ, ಒಳಗ ದೇವರ ಮೂರ್ತಿ, ಅದು ಕಲ್ಲೇ, ಅದಕ್ಕೆ ಪೂಜೆ ಆಗ್ತದ. ಲಿಂಗಕ್ಕ, ಶಿವಲಿಂಗಕ್ಕ ಪೂಜೆ ಆಗ್ತದ. ಹೊಸ್ತಲ ಅದನ್ನ ದಾಟಿ ಹೋಗ್ತೇವೆ ನಾವು. ಯಾಕ ಈ ಪರಿಸ್ಥಿತಿ ಯಾಕೆ ಬಂತು ಅಂದ್ರ ಆ ಶಿಲ್ಪಿ ಮೂರ್ತಿ ತಯಾರು ಮಾಡುವಾಗ ಆ ಲಿಂಗ ಆದಂತ ಅಥವಾ ದೇವರ ಮೂರ್ತಿ ಅದು ಸಂಪೂರ್ಣ ಸಹಕಾರ ಕೊಟ್ಟಿತ್ತು ಆ ಶಿಲ್ಪಿಗೆ. ಹ್ಯಾಂಗ ನಾವು ಹೊಡಿತಿದ್ದ ಹಂಗ ಸುಮ್ ಕೂತಿತ್ತು, ನೋವು ತಾಳಿತ್ತು, ಕಷ್ಟ ಅನುಭವಿಸಿತ್ತು. ಅದಕ್ಕೆ ಒಳಗೆ ಹೋಗಿ ಅದು ಇವತ್ತು ಪೂಜೆಯನ್ನ ಸ್ವೀಕಾರ ಮಾಡ್ತಾ ಇದೆ. ನಿಮ್ಮ ಶಿಕ್ಷಣದ ಒಂದು ಸಂದರ್ಭದೊಳಗ ಶಿಕ್ಷಕರು ನಿಮ್ಗೆ ಎಷ್ಟೋ ಸಲ ಶಿಕ್ಷೆ ಕೊಡ್ತಾರ. ಅದನ್ನ ವರ ಅಂತ ತಗೋಬೇಕು, ಅದನ್ನ ಕೆಟ್ಟದ್ದಂತ ತಿಳ್ಕೋಬಾರ್ದು. ನಿಮ್ಮ ಸಲುವಾಗಿ ಹೇಳ್ತಾರಂತ ತಿಳ್ಕೋಬೇಕು. ಅದೇ ಆ ಹೊಸ್ತಿಲ ಕಲ್ಲು ನೋಡ್ರಿ, ಅದು ಆ ಶಿಲ್ಪಿ ಹೊಡೆದಾಗ ಹಿಂಗ್ ಸರಿತಿತ್ತಂತ, ಏಟ್ ಬೀಳುವಾಗ ತಪ್ಪಿಸ್ಕೋಬೇಕಂತ ಪ್ರಯತ್ನ ಮಾಡ್ತಿತ್ತಂತ. ಅದಕ್ಕೆ ಅದು ಅಲ್ಲೇ ಕೂತು ಅದನ್ನ ದಾಟಿ ಹೋಗ್ಲಿಕ್ಕತ್ರ ಜನ. ಅದಕ್ಕ ವಿದ್ಯಾರ್ಥಿಗಳು ನೀವು ಪ್ರತಿಭಾವಂತರಾಗಬೇಕಾದ್ರೆ ಒಂದೇ ಮಂತ್ರದ. ಯಾವ ಮಂತ್ರ ಅಂದ್ರ ಕಠಿಣ ಪರಿಶ್ರಮದಿಂದ ಅಧ್ಯಯನ ಮಾಡಬೇಕು. ಅಧ್ಯಯನ, ಕಠಿಣ ಪರಿಶ್ರಮದಿಂದ ಅಧ್ಯಯನ ಮಾಡಿದ್ರಿ ಅಂತಂದ್ರೆ ಪ್ರತಿಭಾವಂತರಾಗ್ತೀರಿ. ಅದ್ರೊಳಗ ಎಲ್ಲಾ ಯಶಸ್ಸನ್ನ ಕಾಣ್ತೀರಿ. ಶಿಕ್ಷಣ ಅಂತ ಅನ್ನೋದು ಇವತ್ತು ಒಂದು ತಪಸ್ಸು. ಆ ತಪಸ್ಸು ಯಾವ ರೀತಿ ಮಾಡ್ತಾರ ಸಾಧು ಸಂತರು, ಅದೇ ರೀತಿ ನೀವು ಅಧ್ಯಯನದೊಳಗ ತೊಡಗಿಕೊಂಡ್ರಿ ಅಂತಂದ್ರ ಒಳ್ಳೆಯದಾಗ್ತದ, ಪ್ರತಿಭಾವಂತರಾಗ್ತೀರಿ. ಆಮೇಲೆ ವಿನಾಕಾರಣ ಗಾಬರಿ ಆಗೋದು ಬೇಡ. ತಲ್ಲಣಿಸದಿ ಕಂಡ್ಯ ತಾಳೋ ಮನವೇ ಎಲ್ಲರನ್ನು ಸಲುವೋನು, ಇದಕ್ಕೆ ಸಂಶಯವಿಲ್ಲ, ಕನಕದಾಸರು ಹೇಳಿದ್ದು. ಆಮೇಲೆ ಈಗ ನೀವು ಕಣ್ಣು ಮುಂದೆ ನೋಡ್ತಾ ಇದ್ದೀರಿ, ಎಷ್ಟೋ ಸಲ ಕೋಳಿ ಒಂದು ಪಾವು ಕಿಲೋ ಇರ್ತದ, ಅದು ತಿಪ್ಪಿಯೊಳಗ ಹೋಗಿ ಕಾಲ ಕೆದರಿ ಹೊಟ್ಟಿ ತುಂಬಿಸ್ಕೋತದ.
ಅದು ದೊಡ್ಡ ಕೆಲಸ ಅಲ್ಲ, ಎಲ್ಲರಿಗೂ ಇದ್ದೇ ಇರ್ತದ. ಆದ್ರ ನಿಮ್ಗ ಹಿಂದೆ ಒಬ್ಬ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಆ ಗುರಿ ಸಣ್ಣದಿರಬಾರ್ದು, ದೊಡ್ಡದಿರಬೇಕು. ಅಂದ್ರೆ ನೀವು ಬಹಳಷ್ಟು ಪ್ರಯತ್ನಗಳನ್ನ ಮಾಡಿ ಅದನ್ನ ಸಾಧಿಸಿರಿ. ಸಣ್ಣ ಗುರಿ ಇಟ್ಕೋಬೇಡ್ರಿ ಯಾರು. ಸೊ ಅದೇ ರೀತಿ ನಮ್ಮ ಶಿಕ್ಷಕ ಮಿತ್ರರು, ಅವ್ರಿಗೆ ಒಂದು ಕಿವಿ ಮಾತು ಹೇಳ್ತೀನಿ ನಾನು. 37 ವರ್ಷ ಶಿಕ್ಷಕರ ವೃತ್ತಿಯೊಳಗಿದ್ದು ಅನುಭವದಿಂದ ಬಂದಿದ್ದು ಒಂದ್ 2 ಮಾತು. ಈ ವಿದ್ಯಾರ್ಥಿಗಳಂತಂದ್ರೆ ಕಬ್ಬಿಣ ಇದ್ದಂಗ. ಆ ಕಬ್ಬಿಣ ಹಾರ್ಡ್ ಮೆಟಲ್, ಹಾರ್ಡ್ ಗಟ್ಟಿ ಮುಟ್ಟಾದ ಲೋಹ ಅದು. ಆ ಲೋಹ ಸುಮ್ಮನೆ ಹೊಡೆದ್ರ ಬಾಗುವುದಿಲ್ಲ, ಬೆಂಡ್ ಆಗುವುದಿಲ್ಲ, ಮಣಿಯುವುದಿಲ್ಲ. ಅದಕ್ಕೆ ಕಾಸ್ಬೇಕು, ಅದು ಕಾದಾಗ ಬಡಿಬೇಕು. ಈ ವಿದ್ಯಾರ್ಥಿಗಳ ಮನಸ್ಸನ್ನ ಹದಗೊಳಿಸ್ಬೇಕು. ಹದಗೊಳಿಸಿ ಅವರನ್ನ ಮೋಟಿವೇಟ್ ಮಾಡಬೇಕು, ಪ್ರೇರಣೆ ಮಾಡಬೇಕು. ಆಮೇಲೆ ಶಿಕ್ಷಣ ನೀಡಬೇಕು, ಅಂದ್ರ ಒಳ್ಳೆಯದಾಗ್ತದ. ಆ ನಂತರ ಉತ್ತಮ ಶಿಕ್ಷಕರಲ್ಲಿ ಬದ್ಧತೆ ಅನ್ನೋದು ಇರಬೇಕು. ಸೊ ಈ ರೀತಿ ಆಮೇಲೆ ಪಾಲಕರು ಮತ್ತು ಪೋಷಕರು ಅವರು ತಮ್ಮ ಮಕ್ಕಳ ಮೇಲೆ ನೀ ಇದೇ ನೌಕರಿ ಮಾಡು, ಅದೇ ನೌಕರಿ ಮಾಡು, ಇದೇ ಮಾಡು, ಅದೇ ಮಾಡು ಅಂತ ಅನ್ನೋದು ಹೇಳಬಾರ್ದು. ಅವರು ಮಕ್ಕಳ ಆಸಕ್ತಿ ಪ್ರಕಾರ ನೀವು ಹೋಗ್ಬೇಕು ಅಂತ ತಿಳ್ಕೊಂಡು ಇಲ್ಲಿ ನನಗೆ ಮಾತನಾಡ್ಲಿಕ್ಕ ಅವಕಾಶ ಕೊಟ್ಟಿದ್ದಕ್ಕಾಗಿ ಮೊದಲು ನಂತರ ಗಣಪತಿಗೆ, ಗುರುವಿಗೆ ವಂದನೆ ಮೊದಲು ನಂತರ ಗಣಪತಿಗೆ, ಬಳಿಕ ದೇವಿ ಶ್ರೀ ಶಾರದೆಗೆ, ಇವರ ಕೃಪೆಯು ನಮಗೆ ಕಬೀರ, ಇವರ ಕೃಪೆಯು ನಮಗೆ. ಗುರು ಮಹಿಮೆಯ ಗರಿಮೆಯನು ಜನರೇನು ಬಲ್ಲರು, ಗುರು ಮಹಿಮೆಯ ಗರಿಮೆಯನು ಜನರೇನು ಬಲ್ಲರು. ಹರಿಮುನಿದರೆ ಗುರು ಪೊರೆಯುವನೈ, ಗುರು ಮುನಿದರೆ ಗತಿಯಾರು ಕಬೀರ, ಗುರು ಮುನಿದರೆ ಗತಿಯಾರು. ಇದಿರಲೆ ಗುರು ಗೋವಿಂದರು ಇಹರು, ಯಾರಿಗೆ ಮಣಿಯಲ್ಲಿ ನಾನು. ಇದಿರಲೆ ಗುರು ಗೋವಿಂದರು ಇಹರು, ಯಾರಿಗೆ ಮಣಿಯಲ್ಲಿ ನಾನು. ಶ್ರೀ ಗೋವಿಂದನ ತೋರಿದ ಗುರುವೇ, ಮುಂದೆ ಯಮನ ಬಂದ ಕಬೀರ, ಮುಂದೆ ಯಮನ ಬಂದ. ತ್ರಿಮೂರ್ತಿ ಸ್ವರೂಪರಾಗಿರತಕ್ಕಂಥ ಬ್ರಹ್ಮ ವಿಷ್ಣು, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ತ್ರಿಮೂರ್ತಿ ಸ್ವರೂಪರಾಗಿರತಕ್ಕಂಥ ಗುರುಗಳನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಇವತ್ತಿನ ಗಾಯತ್ರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬೇನೂರು ಈ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಶರಣರ ಚರಣ ಕಮಲದಲ್ಲಿ ನನ್ನ ಹಣೆ ಮಣೆದು ಈ ಕಾರ್ಯಕ್ರಮದ ಉದ್ಘಾಟಕರು ಫೋಟೋ ಪೂಜೆ ಮಾಡಿ ನೆರವೇರಿಸುವುದು ಅವರಿವರೆನ್ನದೇ ಸಮಯದ ಅಭಾವವಿರುವುದರಿಂದ ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ನನ್ನ ಶರಣಾರ್ಥಿಗಳನ್ನ ಅರ್ಪಿಸುತ್ತಾ, ಅಕ್ಕರೆಯಿಂದ ಅಕ್ಷರವನ್ನ ಕಲಿಸಿರ್ತಕ್ಕಂಥ ಈ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ಗುರುಗಳೇ ಹಾಗೂ ಗುರುಮಾತೆಯವರೇ, ಈ ಗಾಯತ್ರಿ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರೇ ಹಾಗೂ ಕಾರ್ಯದರ್ಶಿಗಳೇ ಮತ್ತು ಆಡಳಿತ ಮಂಡಳಿಯವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿರತಕ್ಕಂಥ ಮಮತೆಯ ಬಳ್ಳಿಯ ಮಂದಾರ ಪುಷ್ಪಗಳಂತಿರುವ ಎನ್ನ ಮುದ್ದು ಮಕ್ಕಳೇ, ಈಗ ನನ್ನನ್ನು ಉಪನ್ಯಾಸಕರಾಗಿ ಇವತ್ತಿನ ದಿನ ನಮ್ಮ ಪಾಟೀಲ್ ಸರ್ ಹಾಕಿದಾರ. ಯಾಕಂತಂದ್ರೆ ಒಂದು ಮಾತು ಹೇಳ್ತಾರೆ ಹಿರಿಯರು, ಏನಂತಂದ್ರೆ ಮನೆಯಲ್ಲಿ ಹಿರಿಯ ಮಗನಾಗಿ ಹುಟ್ಟಬಾರ್ದು,
ಕಾರ್ಯಕ್ರಮದಲ್ಲಿ ಕೊನೆಯ ಭಾಷಣಕಾರನಾಗಿ ಇರಬಾರದು. ಯಾಕಂತಂದ್ರ ಎಲ್ಲರೂ ಹೇಳಿದಾರೆ, ನಮ್ಮ ವಿಶ್ರಾಂತ ಪ್ರಾಚಾರ್ಯರು ಅವರು ವಿದ್ಯಾರ್ಥಿಗಳ ಬಗ್ಗೆ ಬಹಳ ಸುಂದರವಾಗಿರ್ತಕ್ಕಂಥ ಮಾತುಗಳನ್ನ ಹೇಳಿದ್ರು. ಕೊನೆಯದಾಗಿ ಹೇಗಿರ್ತದೆ ಅಂತಂದ್ರೆ, ನೀವೆಲ್ಲರೂ ಈ ಮಕ್ಕಳ ಕಾರ್ಯಕ್ರಮವನ್ನ ನೋಡ್ಬೇಕು ಅಂತಕ್ಕಂಥ ಹುಮ್ಮಸ್ಸಿನಲ್ಲಿ ತಾವೆಲ್ಲ ಬಂದು ಕುಂತೀರಿ. ನಾನೇನಾದ್ರೂ ಒಂದ್ ಸ್ವಲ್ಪ ಹೆಚ್ಚಿಗೆ ಒಂದ್ 10-20 ನಿಮಿಷ ಕೊರ್ಯಾಕತ್ತ ಅಂತಂದ್ರೆ ಏನಾಗತ್ತಂದ್ರ, ಇವನ್ನ ಯಾರು ತಂದ್ ಹಚ್ಚಾರ ಅವ್ರನ್ನ ಹುಡುಕ್ತಿರಿ ನೀವು. ನನಗೇನು ಮಾಡಲ್ಲ, ಯಾಕಂತಂದ್ರೆ ಇವ್ರಿಗೆ ಹಚ್ಚದವ್ರು ಯಾರು ಆ ಮಟ್ಟಕ್ಕೆ ಹೋಗುತ್ತೆ. ಅದಕ್ಕೆ ಮಕ್ಕಳೇ, ನಮ್ಮ ಜೀವನದಲ್ಲಿ ಕೇಳಿ, ನಾನು ಹಾಡುಗಳನ್ನ ಹಾಡ್ತಾನೆ ನಿಮಗೆ ಜೋಕ್ಸ್ಗಳನ್ನ ಹೇಳ್ತಾ ಒಂದು 10 ನಿಮಿಷ ತಗೋತೀನಿ ಅಷ್ಟೇ, ಹೆಚ್ಚಿನ ಸಮಯ ಬೇಡ. ನಮ್ಮ ಜೀವನದಲ್ಲಿ ಮರಿಲಾರ್ತಕ್ಕಂಥ ಒಂದು 3 ವ್ಯಕ್ತಿಗಳಿರ್ತಾರೆ. ಆ 3 ವ್ಯಕ್ತಿಗಳದಾರ. ಅವ್ರು ಯಾರು ಅಂತಂದ್ರೆ, ನಮ್ಮನ್ನ ಈ ಭೂಮಿಯ ಮೇಲೆ ತಂದು ಬಿಟ್ಟಿರ್ತಕ್ಕಂಥವ್ರು ಯಾರು ಅಂತಂದ್ರೆ ತಂದೆ ತಾಯಿ. ಈ ಮಣ್ಣಿನ ಮುದ್ದೆಯಂತಿರುವ ನಮ್ಮನ್ನ ವಿದ್ಯಾರ್ಥಿಗಳನ್ನ ಮೂರ್ತಿಯನ್ನಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ಯಾರಿಗೆ ಇರೋದಪ್ಪ ಅಂತಂದ್ರೆ ಗುರುಗಳಿಗೆ ಐತಿ. ಗುರು ಅಂತಕ್ಕಂಥ 2 ಅಕ್ಷರದ ಮಹಿಮೆ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಗುರು, ಗು ಅಂದ್ರೆ ಗುರುತರವಾದ ಜವಾಬ್ದಾರಿಯನ್ನ ಹೊತ್ತುಕೊಂಡಿರ್ತಕ್ಕಂಥವ್ರು. ರು ಅಂದ್ರೆ ಕತ್ತಲೆಯಿಂದ ಬೆಳಕಿನೆಡೆಗೆ ತೆಗೆದುಕೊಂಡು ಬರ್ತಕ್ಕಂಥವ್ರು. ಅಂಥ ಮಹಾನ್ ವ್ಯಕ್ತಿಗಳು ಯಾರಂತಂದ್ರೆ ಗುರುಗಳು. ಆ ಗುರುಗಳನ್ನ ಎಂದೆಂದೂ ನೀವು ಮರಿಬಾರದು. ಆ ಗುರುಗಳು ನಿಮಗೆ ಹೇಳಿಕೊಟ್ಟಿರ್ತಕ್ಕಂಥ ಆಟ ಪಾಠ ಎಲ್ಲವೂ ನಮ್ಮ ಜೀವನದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ನಿಮ್ಮಲ್ಲಿ ಎಂಥ ಶಕ್ತಿ ಅಡಗಿಕೊಂಡದಂತಂದ್ರೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೆಸರು ಕೇಳಿರಿ ನೀವೆಲ್ಲರೂ. ಒಬ್ಬ ವಿದ್ಯಾರ್ಥಿ ಅಬ್ದುಲ್ ಕಲಾಂ ಅವರು ಬಾಲ್ಯದಲ್ಲಿ ಊರೆಲ್ಲ ತಿರುಗಾಡಿ ಪೇಪರ್ ಹಾಕ್ತಕ್ಕಂಥ ವಿದ್ಯಾರ್ಥಿ ದೇಶದ ರಾಷ್ಟ್ರಪತಿಗಳಾದರು. ಒಬ್ಬ ರೈಲ್ವೆ ಸ್ಟೇಷನ್ ನಲ್ಲಿ ಚಹಾ ಮಾರ್ತಕ್ಕಂಥ ವ್ಯಕ್ತಿ ದೇಶದ ಪ್ರಧಾನಿಗಳಾದರು. ದ್ರೌಪದಿ ಮುರ್ಮು ಎಂಥ ಇದರಲ್ಲಿ ಹುಟ್ಟಿದವಳು, ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಇವತ್ತು ರಾಷ್ಟ್ರಪತಿಯಾಗಿದ್ದಾರೆ ದ್ರೌಪದಿ ಮುರ್ಮು. ಅದಕ್ಕಾಗಿ ಅಂಥ ಪ್ರತಿಭೆ ನಿಮ್ಮಲ್ಲಿ ಐತಿ. ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಗುರುಗಳು ಏನ್ ಹೇಳ್ತಾರಲ್ಲ ಆ ಹೇಳಿರ್ತಕ್ಕಂಥ ಪಾಠವನ್ನ ನೀವು ಮನನ ಮಾಡಿಕೊಂಡ್ರೆ ನೀವು ಮುಂದೆ ಒಂದು ದೊಡ್ಡ ವ್ಯಕ್ತಿಗಳಾಗ್ತೀರಿ ಅಂತಕ್ಕಂಥದ್ದು ಇದರಲ್ಲಿ 2 ಮಾತಿಲ್ಲ. ಅದಕ್ಕೆ ದಾಸರು ಒಂದು ಮಾತು ಹೇಳ್ತಾರ, ಏನಂತಂದ್ರೆ, ಗುರುವಿನ ಗುಲಾಮನಾಗುವ ತನಕ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಪರಿಪರಿ ಶಾಸ್ತ್ರವ ಓದಿದರೇನೋ ವ್ಯರ್ಥವಾಯಿತು ಬಕುತಿ, ಪರಿಪರಿ ಶಾಸ್ತ್ರವ ಓದಿದರೇನೋ ವ್ಯರ್ಥವಾಯಿತು ಬಕುತಿ. ನಮಗೆ ವಿದ್ಯೆ ಬರಬೇಕಾದ್ರೆ ಗುರುವಿನ ಗುಲಾಮನಾಗಬೇಕು. ಅವಾಗ ಮಾತ್ರ ಏನಾಗುತ್ತಂತಂದ್ರೆ ವಿದ್ಯೆ ಬರ್ತದ. ಅದಕ್ಕೆ ನಿಮ್ಗೊಂದು ನಮ್ಮ ಸರ್ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಉದಾಹರಣೆ ಕೊಟ್ರು. 2 ಕಲ್ಲುಗಳಿರ್ತಾವ, ಕಥೆ ಕೇಳಿ ಮಕ್ಕಳ. ಇನ್ನು 5 ನಿಮಿಷದಾಗ ಮುಗಿಸ್ತೀನಿ. 2 ಕಲ್ಲುಗಳಿರ್ತಾವ, ಕಾಡುಗಲ್ಲು ಇರ್ತಾವ. ಆ ಕಾಡುಗಲ್ಲುಗಳಲ್ಲಿ ಒಬ್ಬ ಏನ ಮೂರ್ತಿ ಕೆತ್ತುವವ ಏನ್ ಮಾಡ್ತಾನಪ್ಪ ಅಂತಂದ್ರ ಒಂದು ಕಲ್ಲಿಗೆ ಉಳಿ ಮತ್ತು ಪೆಟ್ಟು ಉಳಿ ಏಟು ಕೊಡ್ತಾನ. ಸುತ್ತಿಗೆಯಿಂದ ಹೊಡೆದು ಕೆತ್ತಿ 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 ವರ್ಷಾನುಗಟ್ಲೆ ಆ ಮೂರ್ತಿಯನ್ನ ಕೆತ್ತಾನ. ಆ ಕೆತ್ತಿದಾಗ ಅದನ್ನೆಲ್ಲವನ್ನ ಆ ಕಷ್ಟವನ್ನ ನೋವನ್ನ ಸಹಿಸಿಕೊಂಡಿರ್ತಕ್ಕಂಥ ಆ ಕಲ್ಲ ಏನಾಗತ್ತಂತಂದ್ರೆ ಒಂದು ಸುಂದರವಾಗಿರ್ತಕ್ಕಂಥ ಮೂರ್ತಿ ಆಗತ್ತ. ಅದ್ರ ಪಕ್ಕದಲ್ಲಿರ್ತಕ್ಕಂಥ ಇನ್ನೊಂದು ಕಲ್ಲ ಆ ಪೆಟ್ಟಿಗೆ, ಆ ಉಳಿ ಏಟಿಗೆ ಸುತ್ತಿಗೆ ಏಟಿಗೆ ಏನ್ ಮಾಡ್ತದಪ್ಪ ಅಂತಂದ್ರ ಸರದ ಪಕ್ಕದಲ್ಲಿ ಕೂಡ್ತದ, ಸಹಕರಿಸುದಿಲ್ಲ, ಬೇಡ ನನಗಂತ ಹೇಳ್ತದ. ಅದಕ್ಕೆ ಏನಾಗತ್ತಂದ್ರ ಆ ಸುಂದರವಾಗಿರ್ತಕ್ಕಂಥ ಮೂರ್ತಿ ಏನ ರೆಡಿ ಆಗಿರ್ತದಲ್ಲ ಆ ಕಲ್ಲು, ಅದು ದೇವಸ್ಥಾನದಲ್ಲಿ ದೇವರ ಮೂರ್ತಿಯಾಗಿ ದಿನಾಲು ಪೂಜೆಗೈತದ. ಆದ್ರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಕಲ್ಲಿತ್ತು, ಅದು ಕಷ್ಟ ನೋವು ಸುಖ ನೋವುಗಳನ್ನ ಸಹಿಸ್ಕೊಳ್ತಿದ್ದಿಲ್ಲ. ಅದನ್ನ ಮುಂದ ಆ ಪಾದಗಲ್ಲಿ ದೇವಸ್ಥಾನ ಏರುವ ಸಂದರ್ಭದಲ್ಲಿ ಕಟ್ಟಿಗೆ ಹಾಕಿರ್ತೇವಲ್ಲ ಆ ಅಲ್ಲಿ ಒಯ್ದು ಹಾಕ್ತಾರ. ಅದಕ್ಕ ನೋಡಿ ಆ ಕಲ್ಲ ಅಂತದ, ನಿಂದ ಎಂತ ವೈಭವಪ್ಪ, ನಿನ್ನ ದಿನಾಲು ಪೂಜೆ ಮಾಡ್ತಾರ,
ನನ್ನಂದ ಎಂತ ಪರಿಸ್ಥಿತಿ ನೋಡು, ನನ್ನನ್ನು ಒದ್ದು ಹೋಗ್ತಾರ. ನೋಡಿ, ಒಂದೇ ಎರಡು ಅಕ್ಕಪಕ್ಕದ ಕಲ್ಲುಗಳು ಅದಕ್ಕೆ ಒದ್ದು ಹೋಗ್ತಾರ, ಅದಕ್ಕೆ ಪೂಜೆ ಮಾಡ್ತಾರ. ಆದ್ರೆ ಒಂದು ಗೊತ್ತಿರ್ಲಿ ಮಕ್ಕಳೇ, ನೀವು ಆ ದೇವಸ್ಥಾನದಲ್ಲಿರ್ತಕ್ಕಂಥ ಕಲ್ಲುಗಳಾಗಬೇಕೆ ಹೊರತಾಗಿ ಆ ಪಾದಗಟ್ಟಿಯಲ್ಲಿರ್ತಕ್ಕಂಥ ಕಲ್ಲುಗಳಾಗಬಾರ್ದು. ಒಂದೇ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಹೂಗಳಿರ್ತವೆ. ಒಂದ್ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಹೂಗಳು, ಆ ಹೂಗಳನ್ನ ಕಿತ್ಕೊಂಡು ಹೂಗಾರ ಮಾಲೆಯನ್ನು ಮಾಡ್ತಾನೆ. ಆ ಮಾಲೆಯನ್ನು ಮಾಡಿದಾಗ ಕೆಲವೊಂದು ಹೂಗಳು ದೇವರ ಪೂಜೆಗಂತ ಹೋಗ್ತವೆ. ಇನ್ನು ಕೆಲವೊಂದು ಹೂಗಳು ಹೆಣದ ಮೇಲೆ ಹೋಗ್ತವೆ. ಅದಕ್ಕ ಆ ದೇವರ ತಲೆಯ ಮೇಲೆ ಹೋಗ್ತಕ್ಕಂಥ, ದೇವರ ಪೂಜೆಗೆ ಹೋಗ್ತಕ್ಕಂಥ ಹೂವಿನ ಅದೃಷ್ಟ ಎಂತದು, ಅದೇ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಹೆಣದ ಮೇಲೆ ಹೋಗ್ತಕ್ಕಂಥ ಹೂವಿನ ದುರಾದೃಷ್ಟ ಎಂತದ್ದು. ಅದಕ್ಕೆ ಮಕ್ಕಳೇ, ತಾವೆಲ್ಲರೂ ಏನಾಗಬೇಕು ಅಂತಂದ್ರೆ ಆ ದೇವರ ತಲೆಯ ಮೇಲೆ ಹೋಗಿರ್ತಕ್ಕಂಥ ಹೂಗಳಾಗಬೇಕೇ ಹೊರತು ಹೆಣದ ಮೇಲಿನ ಹೂಗಳಾಗಬಾರ್ದು. ಯಾಕಂತಂದ್ರೆ ಆ ದೇವರ ತಲೆಯ ಮೇಲಿನ ಹೂಗಳು ಪೂಜೆ ಮುಗಿದ ತಕ್ಷಣ ಎಲ್ಲರೂ ಕಿತ್ಕೊಂಡು ಹೋಗ್ತಾರೆ. ಕೊಡ್ರಿ, ನನಗ್ ಕೊಡ್ರಿ, ನಮ್ಗೆ ಕೊಡ್ರಿ ಅಂತಾರೆ. ಆದ್ರೆ ಹೆಣದ ಮೇಗಿನ ಹೂವ ಯಾರು ಮುಟ್ಟಲ್ಲ. ನಿಮ್ಮ ಜೀವನ ಆ ಥರ ಆಗಬಾರ್ದು. ಅದಕ್ಕೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಯಾಕಂತಂದ್ರೆ ಜೀವನದಲ್ಲಿ ಪಾಲಕರು ಎಲ್ಲರೂ ಬಂದಿದ್ರಿ ಇಲ್ಲಿ, ಪಾಲಕರು ಪೋಷಕರು. ಮಕ್ಕಳಿಗೆ ಆಸ್ತಿಯನ್ನ ಮಾಡಿಡ್ಬೇಡ್ರಿ. ಯಾರು ಮಕ್ಕಳಿಗೆ ಆಸ್ತಿ ಮಾಡಿಡ್ಬೇಡ್ರಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡ್ರಿ. ಅದು ಅವರ ಜೀವನ ಭವಿಷ್ಯದ ಉಜ್ವಲಗೊಳ್ತದ. ಅದು ನಿಮ್ಮಲ್ಲಿ ಒಳ್ಳೆಯ ಶಿಕ್ಷಣವನ್ನ ಕೊಡ್ರಿ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ರಿ, ಒಳ್ಳೆಯ ಸಂಸ್ಕಾರವನ್ನ ಕೊಡ್ರಿ. ನಮ್ಮ ಭಾರತ ದೇಶ ಸಂಸ್ಕಾರಯುತವಾಗಿರ್ತಕ್ಕಂಥ ದೇಶ. ಒಳ್ಳೆಯ ಸಂಸ್ಕಾರವನ್ನ ಕೊಡ್ರಿ. ಆದ್ರೆ ತಂದೆ ತಾಯಿಗಳನ್ನ ನಾವು ಎಷ್ಟೇ ಎತ್ತರಕ್ಕೆ ಹೋದರೂ ಸಹ ತಂದೆ ತಾಯಿಗಳನ್ನ ಮರಿಬೇಡ್ರಿ. ಅವರು ತುತ್ತು ಮಾಡಿ ಉಣಿಸಿರ್ತಕ್ಕಂಥವ್ರು, ನಮ್ಮನ್ನ ಎದೆ ಹಾಲು ಕುಡಿಸಿ ಬೆಳೆಸಿರ್ತಕ್ಕಂಥವ್ರು, ಅಂಥವ್ರನ್ನ ಎಂದೂ ಮರಿಬಾರ್ದು. ಅದಕ್ಕೆ ನಮ್ಮ ಜನಪದದಲ್ಲಿ ಒಂದು ಮಾತು ಹೇಳ್ತಾರೆ, ಒಂದು ಹಾಡು ಹೇಳ್ತಾರೆ. ಏನಂತಂದ್ರೆ, ದುಡ್ಡು ಕೊಟ್ಟರೆ ಬೇಕಾದು ಸಿಗತೈತಿ, ರೊಕ್ಕ ಕೊಟ್ಟರೆ ಎಲ್ಲಾನು ದೊರಿತೈತಿ, ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನ ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ. 9 ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ. ಬಂದ ಕಷ್ಟಗಳ ಸಹಿಸಿದ ತಾಯಿ, ಬಂದ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ. ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ. ಎಂತ ಅದ್ಭುತವಾಗಿರ್ತಕ್ಕಂಥ ಜನಪದ ಹಾಡುಗಳ್ರಿ. ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರಿ. ಜೀವನದಲ್ಲಿ ಯಾರೂ ಶ್ರೇಷ್ಠರಲ್ಲ. ಒಬ್ರು ಗುರು, ಇನ್ನೊಬ್ರು ತಂದೆ ತಾಯಿಗಳು. ನೀವು ಏನು ಗಳಿಸಿರ್ತೀರಿ ಅದನ್ನ ಇಲ್ಲೇ ಕಳೆದು ಹೋಗ್ಬೇಕಾಗಿದೆ. ನೀವು ನಿಮ್ಮ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ ಕೊಡ್ತೀರಿ, ಅದು ನಿಮ್ಗ ನಾಳೆ ಅದರ ಪ್ರತಿಫಲ ನಿಮಗ್ ಸಿಗುತ್ತೆ. ಒಂದ್ ಸಣ್ಣ ದೃಷ್ಟಾಂತ ಹೇಳ್ತೀನಿ. ಏನಂತಂದ್ರೆ, ಇಬ್ರು ಗಂಡ ಹೆಣ್ತಿರ್ತಾರೆ. ಮಗ ಹುಟ್ಟದ ತಕ್ಷಣ ತಾಯಿ ಸಾಯ್ತಾಳೆ. ತಾಯಿ ಕೊನೆ ಉಸಿರು ಎಳೆದಾಗ ಆ ಅಪ್ಪ ಏನ್ ಮಾಡ್ತಾನಂತಂದ್ರೆ, ಮಗನನ್ನ ಬಹಳ ಪ್ರೀತಿಯಿಂದ ಬೆಳೆಸಿ ಒಳ್ಳೆಯ ಶಿಕ್ಷಣವನ್ನ ಕೊಡಿಸ್ತಾನೆ. ಒಂದು ವೇಳೆ ನನ್ನ ಮತ್ತೊಂದು ಮದುವೆ ಮಾಡ್ಕೊಂಡ ಅಂತಂದ್ರೆ ಎಲ್ಲಿ ಮಗನಿಗೆ ತೊಂದರೆ ಆಗುತ್ತೆ, ಸೌತಿ ಬಂದು ಕಷ್ಟ ಕೊಡ್ತಾಳ ಅಂತ ಹೇಳಿ ಮಗನ ಸಲುವಾಗಿ ಒಟ್ಟೆ ಮದುವೆ ಮಾಡ್ಕೊಳ್ಳಲ್ಲ. ಮಗನನ್ನ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಓದಿಸಿ ಒಬ್ಬ ದೊಡ್ಡ IAS ಆಫೀಸರ್ ಮಾಡ್ತಾರೆ. IAS ಆಫೀಸರ್ ಮಾಡಿದಾಗ ಕೊನೆಗೆ ಮಗನನ್ನ ಮದುವೆ ಮಾಡ್ತಾಳ. ಸುಂದರವಾಗಿರ್ತಕ್ಕಂಥ ಕನ್ಯೆ ತಂದು ಮದುವೆ ಮಾಡ್ತಾರ. ಅವಾಗ ಆ ಮದುವೆ ಮಾಡಿದ ಮೇಲೆ ಒಂದು 2-3 ವರ್ಷದಲ್ಲಿ ಒಂದು ಮಗು ಹುಡ್ತದ, ಗಂಡು ಮಗು. ಆ ಗಂಡು ಮಗು ತಾತ ಮನೆಯಾಗಿರ್ತಾನ. ಮಗ ಡ್ಯೂಟಿಗೆ ಹೋಗುದು ಬರುದು ಮಾಡ್ತಿರ್ತಾನ. ಬಂದಾಗ ತಾತನ ಹತ್ರ ಹೋಗುದು ಬರುದು, ಅಡ್ಡಾಡುದು, ತಾತನ ತೊಡಿ ಮೇಲೆ ಕುಂದ್ರುದು ಮಾಡ್ತಿರ್ತಾಳ. ಇದನ್ನ ಸೊಸಿ ಸಹಿಸ್ಕೊಳ್ಳೋದಿಲ್ಲ. ಸೊಸಿ ಸಹಿಸ್ಕೊಳ್ಳಲ್ಲ. ನಿಮ್ಮ ಮುತ್ಯಾಗ ವಯಸ್ಸಾಗೈತಿ, ಬಾಯನ್ ಜೊಲ್ ಸುರಿತದ, ಅದನ್ನ ನನಗ್ ನೋಡಕ್ ಆಗಲ್ಲ, ಈ ಮನ್ಯಾಗ ಅವನ್ನ ಇಟ್ಕೊಳಕ್ ಆಗಲ್ಲ. ಅದಕ್ಕ ನಾನರೇ ಬೇಕಂದ್ರ ನನ್ನನ್ನರೇ ಹಿಡಿ, ಇಲ್ಲಾಂದ್ರೆ ನಿಮ್ಮ ಅಪ್ಪನರೇ ಹಿಡಿ ಅಂತ ಹೇಳಿ ಹೆಂಡತಿ ಗಂಡನಿಗೆ ಹೇಳ್ತಾಳ.
ಅವಾಗ ನನ್ನ ಸಲುವಾಗಿ ತನ್ನ ಜೀವನದ ಸರ್ವಸ್ವವನ್ನೇ ತ್ಯಾಗ ಮಾಡಿರ್ತಕ್ಕಂಥ ತಂದೆಯನ್ನ ಬಿಡಬೇಕಲ್ಲ ಅಂತ ಹೇಳಿ ಆತನಿಗೆ ಬಹಳ ದುಃಖ ಅನಿಸ್ತದ. ಅದಕ್ಕ ಒಂದು ಮಾತು ಹೇಳ್ತಾನ, ಏನಂತಂದ್ರ, ಆಯ್ತು ನಮ್ಮ ಅಪ್ಪಗೆ ಈ ಮನ್ಯಾಗ ಬಿಡು, ಪಕ್ಕದಲ್ಲಿ ಒಂದು ರೂಮ್ ಕಟ್ಟಿಡ್ತೀನಿ, ನನಗೇನ್ ಸಾಕಷ್ಟು ಅನುಕೂಲ ಅದ, ಪಕ್ಕದಾಗ ಆ ರೂಮ್ನಾಗ ಇರ್ಲಿ, ಆದ್ರ ಮನೆಯಿಂದ ಹೊರಗೆ ಹಾಕುದು ಬೇಡ ಅಂತ ಹೇಳ್ತಾನೆ ಹೆಂಡತಿಗೆ. ಸರಿ, ಆದ್ರೆ ಮನೆಯಿಂದ ಹೊರಗೆ ಹಾಕುದು ಬೇಡ, ನಾನು ನಿಮ್ಮ ಅಪ್ಪ ಉಂಡಿದ್ದು ಗಂಗಾಳ ತೊಳೆಯೋದಿಲ್ಲ ಅಂತ ಹೇಳ್ತಾಳೆ. ಅವಾಗ ಆಯ್ತು, ನನಗೇನ್ ಸಾಕಷ್ಟು ಪಗಾರ ಐತಿ, ದಿನ ಒಂದೊಂದು ನಮ್ಮ ಅಪ್ಪಗೆ ಪ್ರಯಾಣ ತಂದು ಕೊಡ್ತೀನಿ, ಅದನ್ನ ಊಟ ಮಾಡಿ ಒಗದು ಬಿಡ್ಲಿ ಅಂತ ಹೇಳ್ತಾನ. ಆ ಊಟದ ತಟ್ಟೆ ಎತ್ತಿ ಕೊಡವ ಯಾರು? ಮೊಮ್ಮಗ. 5-6 ವರ್ಷದ ಬಾಲಕ ಆ ತಟ್ಟೆಯನ್ನ ಒಯ್ದು ಎತ್ತಿ ಕೊಡ್ತಿರ್ತಾನ. ಎತ್ತಿ ಕೊಡಾದಾಗ ಅವ್ ಹೇಳ್ತಾಳ, ಅವ್ರವ್ ಹೇಳ್ತಾಳ, ಏ ತಮ್ಮ, ನಿಮ್ ಮುತ್ತೆ ಹೊಲಸದನ, ದೂರಿಂದ ಕೊಡು. ಆದ್ರ ಆ ಮಗು ಯಾವ ಭೇದ ಭಾವ ಇಲ್ಲದೆ ಆ ಮುತ್ತನ್ ತೊಡಿ ಮ್ಯಾಗ ಕುಂದಿರ್ತದ, ಆ ಆಡ್ತದ, ಅವನ ಜೊತೆ ಉಣ್ತದ, ಅದನ್ನೆಲ್ಲ ಸಹಿಸ್ಕೊಳ್ಳೋದಿಲ್ಲ ತಾಯಿ. ಆ ಮಗು ನೋಡಿ ಆ ಮುತ್ತೆ ಉಂಡದ್ದು, ತಾತ ಉಂಡಿದ ತಟ್ಟೆಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ, ಆ ಊಟ ಆದ ತಕ್ಷಣ ತಂದು ಒಂದು ಸ್ಟಾಕ್ ರೂಮ್ನಾಗ ಇಡ್ತಿರ್ತಾನ. ಆ ಸ್ಟಾಕ್ ರೂಮ್ನಾಗ ಇಡ್ಲಕತ್ತಾನೆ. ಇಬ್ರು ಗಂಡ ಹೆಂಡತಿ ಗಾಬರಿ ಆಗಿ ಬಂದ್ ಕೇಳ್ತಾರ, ಯಾಕಪ್ಪ ಊಟ ಆದ್ಮೇಲೆ ಆ ತಟ್ಟೆಗಳನ್ನ ಯಾಕೆ ತಂದಿಡ್ತಿ, ಪ್ರಯಾಣ ಯಾಕೆ ಇಡ್ತಿ ತಂದು, ಅದನ್ನ ಹೊರಗಡೆ ತಿಪ್ಪಾಗ ಒಗದ್ ಬಿಡುನಲ್ಲ, ಬಿಸಾಕ್ ಬಿಡುನಲ್ಲ ಅಂತ ಕೇಳ್ತಾರೆ. ಅದಕ್ಕ ಆ ಮಗು, ಆ 5-6 ವರ್ಷದ ಮಗು ಎಂತ ಉತ್ತರ ಕೊಡ್ತದ ನೋಡ್ರಿ. ಅಪ್ಪ ಅಪ್ಪ ನಿನಗ ಸಾಕಷ್ಟು ಪಗಾರ ಐತಿ, ನಿನಗ್ ಪಗಾರ ಐತಿ, ನೀನು ದಿನ ಒಂದೊಂದು ಪ್ರಯಾಣ ತಂದು ಕೊಡ್ತಿ ನಿಮ್ಮ ಅಪ್ಪಗ, ನಾಳೆ ನನಗ್ ಪಗಾರ ಇರಂಗಿಲ್ಲ, ನಾನ್ ನಿನಗೆ ಎಲ್ಲಿ ತಂದು ಕೊಡ್ಲಿ, ಅದಕ್ಕೆ ಅವೇ ತೆಗೆದು ಇಡ್ಲಾಕತ್ತೀನಪ್ಪ ನಾನು ಅಂತ ಹೇಳ್ತಾನೆ ಮಗು. ನೋಡಿ, ನೀವ್ ಏನ ಮಾಡಿರ್ತೀರಿ, ನೀವ್ ಏನ ಇಲ್ಲಿ ಈಗ ಮಾಡಿರ್ತಕ್ಕಂಥ ಪಾಪ ಇಲ್ಲೇ ಕಳೆದು ಹೋಗೋದದ. ಅದಕ್ಕೆ ಭಜನಾದೊಳಗ ಒಂದ್ ಎರಡು ಮಾತು ಹೇಳಿ ಇನ್ನು 2 ನಿಮಿಷ ಮುಗಿಸ್ಬಿಡ್ತೀನಿ, ಸಮಯ ಆಗ್ಯದ. ಅದಕ್ಕೆ ಬಹಳಷ್ಟು ನೀವೆಲ್ಲ ಈ ಮಕ್ಕಳ ಕಾರ್ಯಕ್ರಮಗಳನ್ನ ಕೇಳ್ಬೇಕಂತ ಆತುರಾಗಿ ಕುಳ್ತೀರಿ. ಅದಕ್ಕೆ ಒಂದೇ ಒಂದು ಭಜನಾ ಹಾತ ಏನಂತಂದ್ರ, ಎಚ್ಚರಿರಲು ಹುಚ್ಚ ನಿನಗ, ಎಚ್ಚರಿರಲು ಹುಚ್ಚ ನಿನಗ, ಬಿದ್ಯೋ ಬಾವಿಗೆ ಮುತ್ತಿನಂತ ಮಾನವ ಜನ್ಮ ವೈದ್ಯೋ ಹಾಳಿಗೆ. ಯಾಕಂದ್ರೆ ಸಾಕಷ್ಟು ಸಮಯ ಆಗ್ಯದ, 5 ಗಂಟೆ ಕೊಟ್ಟಿರ್ತಕ್ಕಂಥ ಸಮಯ. ಇನ್ನೊಂದು ಗೊತ್ತಿರ್ಲಿ, ಕನ್ನಡಿಯ ಮುಂದೆ ನಿಂತ ಯುವತಿಗೆ, ಮಾಯಿಕಿನ ಮುಂದೆ ನಿಂತ ಭಾಷಣಕಾರನಿಗೆ, ಇವರಿಬ್ಬರಿಗೂ ಗೊತ್ತಿಲ್ಲ ವೇಳೆಯ ಮಹತ್ವ. ಯಾಕಂದ್ರೆ ನಾನು ಸಾಕಷ್ಟು ಒಂದು ಈ ಜನಪದ ಕಲೆಗಳನ್ನ, ನನ್ನ MA ಕನ್ನಡ ಜನಪದ ಕಲೆಗಳು, ದೊಡ್ಡಾಟ, ಬಯಲಾಟ, ಜೊತೆಗೆ ಭಜನೆ, ಡೊಳ್ಳಿನ ಹಾಡು, ಬೇಸು ಹಾಡು, ಜೋಗುಳ ಹಾಡ, ಗೀಗಿ ಪದ, ಇವೆಲ್ಲವನ್ನ ನಾನು ಹಾಡ್ತಾ ಇದ್ದೀನಿ. ಅದ್ರ ಸಮಯದ ಅಭಾವದ ಕ್ಷಮೆ ಇರ್ಲಿ. ಸಾಕಷ್ಟು ಸಮಯ ಆಗ್ಯದ, ಮಕ್ಕಳ ಕಾರ್ಯಕ್ರಮಗಳನ್ನ ನೋಡೋಣ. ನನ್ನನ್ನ ಕರೆಸಿ ಇಲ್ಲಿ ತನ ಸನ್ಮಾನಿಸಿ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತಿಗೆ ಮಂಗಲ ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದೇ ನೀವು ಸ್ವಲ್ಪ ಸಮಾಧಾನ ಕೂತು ಶಾಂತ ರೀತಿಯಿಂದ ಕೂತ್ರ 5 ಸೆಕೆಂಡ್ ಮುಗಿಸ್ತೀನಿ. ನೀವು ಗವಳಿ ಮಾಡಿದ್ರೆ 1 ತಾಸು ತೋತು ನೋಡ. ಗಾಯತ್ರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನದ ಸಾನ್ನಿಧ್ಯವನ್ನು ವಹಿಸಿದಂಥ ಪೂಜ್ಯ ದಯಾನಂದ ಹಿರೇಮಠವರೇ ಹಾಗೂ ಇನ್ನೋರ್ವ ಗುರುಗಳಾಗಿರ್ತಕ್ಕಂಥ ರೇವಣಯ್ಯ ಹಿರೇಮಠವರೇ ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರಾದ ಸೋದರ BS ಪಾಟೀಲ್ ಅವರೇ ಹಾಗೂ ಉದ್ಘಾಟಕರಾಗಿ ಆಗಮಿಸಬೇಕಾಗಿದ್ದ ಶಾಸಕರಾದ ಯಶವಂತರಾಯ ಗೌಡ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಇವತ್ತು ಸ್ವಾಗತಿಸುತ್ತೇನೆ. ಹಾಗೂ ಜ್ಯೋತಿ ಬೆಳಗಿಸಿದ ಸಂಗಮೇಶ್ ಬಡಗೇರವರೇ ಹಾಗೂ SC ಹುಣಸಗಿ ಶಿಕ್ಷಣ ಸಂಯೋಜಕರು ಇಂಡಿಯವರೇ ಹಾಗೂ ನಿಂಬಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಇದೀಗ ನಿರ್ಗಮಿಸಿದಂಥ ಭೀಮಣ್ಣ ಕೌಲಿಗೆಯವರೇ ಹಾಗೂ ಶ್ರೀಶೈಲಗೌಡ S ಬಿರಾದಾರ್ PKPS ಅಧ್ಯಕ್ಷರಾದ ಅವರೇ ಹಾಗೂ KS ಪಾಟೀಲ್ ನಿವೃತ್ತ ಉಪನ್ಯಾಸಕರೇ ಹಾಗೂ ಗ್ಯಾರಂಟಿ ಯೋಜನೆಯ ಸದಸ್ಯರಾಗಿರ್ತಕ್ಕಂಥ
ಅಳಿಯರಾಗಿರ್ತಕ್ಕಂಥ ಭೀಮರಾಯ ಮೇತ್ರಿ ಅವರೇ ಹಾಗೂ ಕಾಂಗ್ರೆಸ್ ಧುರೀಣರೇ, ಅರವಿಂದ ಮೈದಿರ್ಗಿ ಅವರೇ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಹಿರೇಬೇನೂರ, ಹಾಗೂ ಮಲ್ಲಿಕಾರ್ಜುನ ಸಂಸ್ಥೆ ಅಧ್ಯಕ್ಷರಾದ ಸೋದರ ನಾಗಣ್ಣಗೌಡ ಬಿರಾದಾರ್ ಅವರೇ, ಹಾಗೂ ಅಪ್ಪ ಸಾಬ್ ದಸ್ವಂತ್ ಅಧ್ಯಕ್ಷರು ಶ್ರೀ ಭಾಗ್ಯವಂತಿ ವಿದ್ಯಾವರ್ಧಕ ಸಂಸ್ಥೆ ಚೌಡಾಳ್ ಅವರೇ, ಹಾಗೂ ರಮೇಶ್ ಬಿರಾದಾರ್ ಅವರು ಶ್ರೀ ಶಿವಕುಮಾರ್ ಸಂಸ್ಥೆಯ ಅಧ್ಯಕ್ಷರಾದ ರಮೇಶ್ ಬಿರಾದಾರ್ ಅವರೇ ಸಾತಲಗೈ, ಹಾಗೂ ವೇದಿಕೆ ಮೇಲೆ ಆಗಿರ್ತಕ್ಕಂಥ ಅವರಿವರಿಂದಲೇ ಎಲ್ಲ ಹಿರಿಯರೇ. ಈಗ ಇಲ್ಲಿವರೆಗೆ ಎಲ್ಲರೂ ಭಾಳ ಮಾತಾಡೋದಕ್ಕೆ ಏನೂ ಇಟ್ಟಿಲ್ಲ ಇಲ್ಲಿ. ಅಲ್ಲಿ ಇನ್ನೀಗ ಸರ್ ಹೇಳ್ಯಾರ ಆಗಳತ್ತ ಕಡಿ ಪಂಕ್ತಿ ಕುಂಡ್ರ ಬರ್ದತ್ತ, ಕಡೆಗೆ ಭಾಷಣ ಮಾಡಬಾರ್ದತ್ತ, ಆದರೂ ಅನಿವಾರ್ಯದ ಮಾತಾಡ್ತೀನಿ. ಶಾಂತರಾಯ್ರಿ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ವಿದ್ಯಾರ್ಥಿ ಜೀವನ ಬಂಗಾರದ ಜೀವನ ಇದ್ದಂಗ. ಈಗ ನನಗೂ ವಿದ್ಯಾರ್ಥಿ ಆಗ್ಬೇಕಂತ ಅನಿಸ್ಲಿಕ್ಕತ್ತದ, ಎಲ್ಲರಿಗೂ ಈ ವೇದಿಕೆ ಮೇಲೆ ಕೂತವ್ರಿಗೂ ವಿದ್ಯಾರ್ಥಿ ಆಗ್ಬೇಕಂತ ಅನಿಸ್ತದ, ಆದ್ರೆ ಸಾಧ್ಯ ಇಲ್ಲ. ಆದ್ರೆ ಈ ಜೀವನ ಏನಂದ್ರೆ ಬಂಗಾರದ ಜೀವನ ಇದ್ದಂಗ. ಅದಕ್ಕೆ ಹಿರಿಯರು ಹಿಂದೆ ಹೇಳಿದ್ದಾರ, ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದ ನೋಡದ ತಾಯಿ, ಶುದ್ಧ ವೈರಿಗಳು ಕಾಣು ರಾಮನಾಥ. ಯಾಕಂದ್ರೆ ವಿದ್ಯಾ ಮುಖ್ಯ ಅವಶ್ಯದೀಗ. ಅನ್ನದಾನ ಹೆಂಗ ಶ್ರೇಷ್ಠದ ಹಂಗ ವಿದ್ಯಾದಾನ ಶ್ರೇಷ್ಠದ. ಈಗ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ BS ಪಾಟೀಲ್ ಅಣ್ಣವರು, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಷ್ಠತೆ, ಹಳೆದ ತಾಯಿ ಹುಟ್ಟಿದ ಸಿದ ಭೂಮಿ ಇವರ ಋಣ ತೀರಿಸಬೇಕಂತ ಹೇಳಿ ಅವರು ಸಂಕಲ್ಪಿತ್ತು, ಅವರು ತೀರ್ಸ್ಯಾರ. ಈಗಾಗಲೇ ಒಂದು ದೊಡ್ಡ ಕೊಡುಗೆ ಮಾಡ್ಯಾರ. ನಮ್ಗೆ ಲಕ್ಷ ಅನಂತದ ಯಾರಿಗೆ ಅನ್ಸಲ್ಕ ರೊಕ್ಕ ಲಕ್ಷ ಅನ್ನೋದು ಎಷ್ಟು ಗೊತ್ತಿದ್ದಿಲ್ಲ. ಅವರು ಪರಿಶ್ರಮ ಪಟ್ಟು ಒಂದು ಶಿವಕುಮಾರ ಸಕ್ಕರೆ ಕಾರ್ಖಾನೆಯನ್ನು ನಿರ್ಮಾಣ ಮಾಡಿ ನಮ್ಮ ರೈತರಿಗೆಲ್ಲರನ್ನು ಉದ್ಧಾರ ಮಾಡ್ಯಾರ. ಅದರಂತೆ ಇನ್ನು ಮುಂದೆ ಶಿಕ್ಷಣದ ಕಡೆ ಒಲವು ಅವರು ತೋರಿಸ್ಯಾರ. ಈ ಶಿಕ್ಷಣ ಸಂಸ್ಥೆ ಉನ್ನತವಾಗಿ ಬೆಳೀಲಿ, ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಅತ್ಯಂತ ಶ್ರೇಷ್ಠ ಶಿಕ್ಷಣ ಸಂಸ್ಥೆ ಆಗಲಿ ಅಂತ ತಿಳ್ಕೊಂಡು ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತು ಕೇಳಲಿಕ್ಕೆ ಇಲ್ಲಿವರೆಗೆ ಶಾಂತ ರೀತಿಯಿಂದ ಕುಳಿತಿದ್ದ ತಮ್ಮೆಲ್ಲರಲ್ಲಿ ವಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ ಪಾರ್ವತಿ. ಶ್ರೀಮದ್ ಜಗದ್ಗುರು ಪಂಚ ಆಚಾರ ಮಹಾರಾಜ್ ಕಿ, ಸಕಲ ಸಾಧು ಸಂತ ಮಹಾರಾಜ್ ಕಿ, ತ್ರೈಲೋಕ್ಯ ಸಂಪದಾಲಯಕ್ಕೆ ಸಂಬುಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯೇ ಶಿವಾಯೇ ಪರಬ್ರಹ್ಮಯೇ ತಸ್ಮೈ ಶ್ರೀ ಗುರುವೇ ನಮಃ. ಎನ್ನ ಆರಾಧ್ಯ ಗುರುವರ್ಯರನ್ನು ಹೃದಯ ಮಂದಿರದಲ್ಲಿ ನಂತರ ನತಮಸ್ತಕನಾಗಿ ಕ್ಷೇತ್ರದ ಒಡೆಯರಾದ ಮರಳರನ್ನು ಮಲ್ಲಿಕಾರ್ಜುನರನ್ನು ಅನಂತ ಪ್ರಣಾಮಗಳನ್ನು ಅರ್ಪಣೆ ಮಾಡುತ್ತಾ, ಇವತ್ತಿನ ಈ ಮರಳುಸಿದ್ದೇಶ್ವರ ವಿದ್ಯಾವರ್ಧಕ ಸಂಘದ ಗಾಯತ್ರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನದ ಅಂಗವಾಗಿ ಸಮಯ, ವಿಷಯ, ಸಭಾ ಈ ಮೂರನ್ನು ಅರ್ಥ ಮಾತನಾಡಬೇಕಾಗ್ತದ. ವೇದಿಕೆ ಮೇಲೆ ವಿರಾಜಮಾನರಾದ ತಮ್ಮೆಲ್ಲರನ್ನು ಪರಿಗಣನೆಯನ್ನು ಮಾಡಿ ಅಧ್ಯಕ್ಷದವರನ್ನು ಮೊದಲು ಮಾಡಿ. ಯಾಕಂತಂದ್ರೆ ನೀವು ಮಾತಾಡೋದ್ರಾಗ ನನಗೆ ಒಂದು 20 ಮಂದಿ ಫೋನ್ ಮಾಡಿದ್ರು. ಯಾಕಂದ್ರೆ ಕೊನೆ ಸರ್ದಿ ನಂದದ, ನಿಮ್ಗೆ ಹೇಳ್ಬೇಕಲ್ಲ. ನನಗ ಅವ್ರು ಏನ್ ಹೇಳಿದ್ರು, ಅಪ್ಪವ್ರ ಎಲ್ಲರಿಗೂ ಮುಗಿದ, ನೀವು ಒಂದು ತಾಸು ಮಾತಾಡಿದ್ರ ನಮ್ದೆಲ್ಲ ಕಂಡೀಷನ್ ಮುಗಿತದ ಅಂತ ಹೇಳ್ಯಾರ ಅವರು. ಅದಕ್ಕ ತಮ್ಗಳೇ ನೀವೇನ್ ಕೈ ಮಾಡ್ತಿರಲ್ಲ, ಹುಣಿಸಿ ಸರ್ ಹೇಳ್ಯಾರ ಅವರು, ಸಭೆ ಒಳಗ ಲಾಸ್ಟ್ ಮಾತಾಡೋರು ಇರ್ಬಾರ್ದತ್ತ, ಮನ್ಯಾಗ ಹಿರಿ ಮಗ ಇರ್ಬಾರ್ದತ್ತ. ಅದು ಅವ್ರಿಗೆ ಹೇಳಿಲ್ಲ, ಅವ್ರು ನನಗೆ ಹೇಳ್ಯಾರ. ಅವರು ತಮಗೆ ಹೇಳಿಲ್ಲ, ಅವರು ಸಭೆದೊಳಗೆ ಲಾಸ್ಟ್ ಇರಬಾರ್ದು. ಯಾಕಂದ್ರೆ ನಿಮ್ಮೆಲ್ಲರ ತಾಳ್ಮೆಯನ್ನ ನಾ ಪರೀಕ್ಷೆ ಮಾಡಲ್ಲ. ನಾ ಬಹಳಷ್ಟು ಮಾತನಾಡಿದ್ದೀನಿ, ನಾನೆಲ್ಲ ಮಾತುಗಳ ತಾವೆಲ್ಲ ಕೇಳಿರಿ. ಹೇಳುವಂಥದ್ದೇನಿಲ್ಲ, ಮಕ್ಕಳಿಗೆ ಮಾತ್ರ ಏನ್ ಕೊಡಬೇಕು ಅಂತಂದ್ರೆ ಒಳ್ಳೇದನ್ನು ಕೊಡಿ, ಅದರ ಪರಿಣಾಮ ನಾವು ಒಳ್ಳೇದನ್ನೇ ಬೆಳಿತೀವಿ ಅನ್ನುವಂಥ ಮಾತ್ರ ನಾ ಹೇಳಕ್ ಸಾಧ್ಯದ. ಅದನ್ನೇ ಮಾತ್ರ ತಾವೆಲ್ಲ ಮಾಡ್ತೀರಿ ಅನ್ನುವಂಥ ಮಾತನ್ನು ನಾನು ಭಾವಿಸಿ, ಸಮಯ ಬಹಳ ಆಗಿದ್ರಿಂದ ನನ್ನ ಮಾತಿಗೆ ಪೂರ್ಣ ವಿರಾಮದ ಆಶೀರ್ವಾದವನ್ನು ಅರ್ಪಣೆ ಮಾಡ್ತೀನಿ. ಶಿವಸಾಂಬಜಯ ನಮ ಪಾರ್ವತೆ.